ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎವ್ರಿ ಡೇ ಮೀಟಿಂಗ್ ಇದ್ದೇ ಇರುತ್ತೆ ಸರ್. ಅದು ಹೆವಿ ಟಾರ್ಚರ್ ಆಗ್ತಿದೆ ಸರ್. ನಮಗೆ ನಿಜವಾಗ್ಲೂ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಅಲ್ಲ ನಿಮ್ಗೆ ಏನಾಯ್ತು? ನಾನು ಮಾಮೂಲಿ ಮೀಟಿಂಗ್ ಮುಗಿಸ್ಕೊಂಡು ಆಫೀಸಿಗೆ ಇದು ಸರ್ಕಲಿಗೆ ಹೋಗ್ತಾ ಇದ್ದೆ SRಗೆ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ನನಗೆ ಮೂರು PS ಬರುತ್ತೆ. ಒಂದರಲ್ಲಿ ಸಿಂಗಲ್ ಟೀಚರ್ ಇದ್ದಾರೆ. ಅವರು ಯಾಕೆಂದರೆ ಸಿಂಗಲ್ ಟೀಚರ್ ಇರೋದ್ರಿಂದ ಮಾರ್ನಿಂಗ್ ಟೈಮೇ ಮಾಡಬೇಕು ಮತ್ತು ಸ್ಕೂಲ್ ಮುಗಿದ ಮೇಲೇ ಮಾಡಬೇಕು. ಸೊ ಹಂಗೇಳಿ ನಮ್ಮನ್ನು ಟ್ಯಾಗ್ ಮಾಡಿ ಬಿಟ್ಟಿದ್ರು ಅವ್ರ ಜೊತೆಗೆ. ಅದಕ್ಕೆ ಅಂತ ಹೋಗ್ತಾ ಇದ್ದೆ. ಸೊ ಆ ಟೈಮಲ್ಲಿ ಈ ಥರ ಆಯಿತು. ಯಾವಾಗ ತಾನೇ ಜಸ್ಟು ಮೀಟಿಂಗ್ ಮುಗಿಸ್ಕೊಂಡು ಅದೇ ಟೆನ್ಷನಲ್ಲಿ ಹೋಗ್ತಾನೆ ನನಗೆ ಈ ಥರ ಆಗಿದೆ ಸರ್. ನಿಮಗೂ 6 ಗಂಟೆ ಹೌದು. ನಾನು ಇವನ್ ಅದಕ್ಕಿಂತ ಮುಂಚೆ 2 ದಿನ ಏನಾಗಿತ್ತು, ಆ ಸಿಂಗಲ್ ಟೀಚರ್ ಏನಿದ್ದಾರೆ ಅವರು ತಿಪ್ಟೂರಿಂದನೇ ಸರ್ಕಲಿಗೆ, ನನ್ನ ಸರ್ಕಲ್ ಏನಿದೆ ಅಲ್ಲಿಗೆ ಹೋಗಬೇಕು. ಸೊ ಅವ್ರನ್ನೇ ನಾನು ಇಲ್ಲಿಂದನೇ ಪಿಕ್ ಮಾಡ್ಕೊಂಡು ಹೋಗಿ ಅವ್ರ ಜೊತೆನೇ ಹೋಗಿ ನಾನು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅವ್ರ ಜೊತೆನೇ ಮಾಡ್ತಾ ಇದ್ದೆ ಸರ್. ನಾನು ನನ್ನ RI ಬಂದಿದ್ರು ಸರ್ ಹಾಸ್ಪಿಟಲ್ಗೆ. ಇವನ್ ಅಲ್ಲಿ ಬಿದ್ದಾಗಿಂದ ಹಿಡಿದು ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದು ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರೋವರೆಗೂ ಅವರಿದ್ರು. ಅವ್ರು ಬಿಟ್ಟರೆ ಬೇರೆ ಯಾರು ಬಂದಿಲ್ಲ ಸರ್. ನಮ್ಮ VS ಎಲ್ಲ ಬಂದಿದ್ರು. ನನ್ಗೆ ಯಾರು ಫೋನು ಮಾಡಿಲ್ಲ, ಯಾರು ಕೇಳಿಲ್ಲ ಸರ್ ನನಗೆ. ಈ ಒಂದು ಘಟನೆಗೆ ಮೇಲಧಿಕಾರಿಗಳು ಒತ್ತಡನೇ ಕಾರಣ? ಹೌದು ಸರ್, ಖಂಡಿತವಾಗ್ಲೂ ಹೌದು. ಎವ್ರಿ ಡೇ ಇರುತ್ತೆ ಸರ್. ಈವನ್ ನೈಟು ನಾವು ಇದು ಫೀಲ್ಡ್ ಮುಗಿಸ್ಕೊಂಡು 4 ಗಂಟೆಗೆ 5 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆದರೆ 7:30ವರೆಗೂ ಇದ್ದೇ ಇರುತ್ತೆ. 7 ಗಂಟೆ ಮೇಲೆ ಅಂದರೆ ಮನೆ ತಿಪ್ಟೂರಲ್ಲೇ ಇರೋದು. ಸೊ ನಾನು ಹಂಗಾಗಿ ಮನೆಗೆ ಅಲ್ಲೇ ಹೋಗ್ತಿದ್ದೆ. ಬಟ್ ಆಫೀಸಿಗೆ ಬರೋದು ಸರ್ಕಲಿಂದ ಮುಗಿಸ್ಕೊಂಡು ಅಲ್ಲಿಂದ ಬಂದು ಮತ್ತೆ ಮನೆಗೆ ಹೋಗೋದು, ಊಟ ಮಾಡಿ ಮಲಗೋ ಅಷ್ಟೊತ್ತು ನೈಟು 9-10 ಆಗುತ್ತೆ. ಮತ್ತೆ ಮಾರ್ನಿಂಗ್ 6ಗೆ ಹೋಗೋದು. ಅದು SR ಸ್ಟಾರ್ಟ್ ಆದಾಗಿಂದ ಮುಂದೆ. ಅದಕ್ಕೂ ಮುಂಚೆ ಪೌತಿಕತೆದೆಲ್ಲ ಪ್ರೆಷರ್ ಇದ್ದೇ ಇರ್ತಿತ್ತು ಸರ್. ಹೌದು ಹೌದು. ನಾನು ಸುಮಾರು ಸಲ ನಮ್ಮ ಪೇರೆಂಟ್ಸಿಗೆ ಅಳ್ತಾ ಫೋನ್ ಮಾಡಿ ನಾನು ರಿಸೈನ್ ಮಾಡೋಕ್ಕೆ ಹೇಳಿದ್ದೆ, ನಾ ಆಗಲ್ಲ ಅಂತೇಳಿ. ಬಟ್ ಫಿನಾನ್ಷಿಯಲ್ ಕಂಡೀಷನ್ ಇದ್ದೇ ಇರುತ್ತೆ. ಹಾಗಾಗಿ ನಾನು ಸುಮ್ಮನೆ ಇದ್ದೆ ಅಷ್ಟೇ. ಎಷ್ಟೇ ಒತ್ತಡ ಇದ್ರು ನಾನು. ಮನೆಯವ್ರ ಸಪೋರ್ಟ್ ಇತ್ತು ಸರ್. ಆದರೆ ಮಾಡು, ಇಲ್ಲಾಂದರೆ ಬಿಟ್ಬಾ ಅಂತಲೇ ಹೇಳ್ತಿದ್ರು. ಬಟ್ ಫಿನಾನ್ಷಿಯಲ್ ಕಂಡೀಷನ್ನು ನಾನು ನೋಡಿಕೊಂಡು ನಾನು ಇದರಲ್ಲೇ ಉಳ್ಕೊಂಡಿದ್ದೆ. ನಂದು ಬೇರೆ ಹೊಸ ಅಪಾಯಿಂಟ್ಮೆಂಟು 1 ಇಯರ್ ಆಗಿದೆ ಅಷ್ಟೇ. ಈ ಒತ್ತಡದಲ್ಲಿ ಕೆಲಸ ಮಾಡೋದು ನಿಜವಾಗ್ಲೂ ಕಷ್ಟ ಸರ್. ಹೇಳಿದ್ದೀವಿ ಸರ್, ಒತ್ತಡ ಇದೆ ಅಂತ ಹೇಳಿದ್ದೀವಿ. ಬಟ್ ಅವ್ರಿಗೂ ಇನ್ನೂ IRಕಿಯಿಂದ ಒತ್ತಡ ಬಂದಾಗ ನಮಗೆ ಅದು ರಿಫ್ಲೆಕ್ಟ್ ಆಗೋದು. ಏನು ಸ್ಪಂದಿಸ್ತಾರೆ ಸರ್? ಇಲ್ಲ, ಎಲ್ಲ ರ್ಯಾಂಕಿಂಗಲ್ಲೇ ಹೋಗ್ಬೇಕು, ಫಸ್ಟೇ ಬರಬೇಕು, ನಮ್ಮ ಡಿಸ್ಟ್ರಿಕ್ಗೆ ಫಸ್ಟ್ ಇರಬೇಕು, ಹಂಗೆ. ಒಂದು ಕಡೆ ಜನನ ನಾವು ಅಟೆಂಡ್ ಮಾಡಲೇಬೇಕಿತ್ತು. ಇನ್ನೊಂದು ಕಡೆ ನಾವು ಈ ಕಡೆ ಭೌತಿಕತೆ ಟಾರ್ಗೆಟ್ ಅಂತ, ಇನ್ನೊಂದು ಕಡೆ SR ಸ್ಟಾರ್ಟ್ ಆಯ್ತು ಈಗ ರೀಸೆಂಟಾಗಿ. ಅದಕ್ಕೂ ಮುಂಚೆ ಇನ್ಎಲಿಜಿಬಲ್ ಪೆನ್ಷನ್ಸ್ ಅಂತ ಸ್ಟಾರ್ಟ್ ಆಯಿತು. ಎಲ್ಲದನ್ನು ಮಾಡಲೇಬೇಕಿತ್ತು ಸರ್. ಪ್ರತಿಯೊಂದಕ್ಕೂ ಟಾರ್ಗೆಟು, ದಿನಕ್ಕೆ ಇಷ್ಟು ಮಾಡಲೇಬೇಕು ಅಂತ. ಹೌದು ಹೌದು, ಕಡಿಮೆ ಆಗಿತ್ತು ಸರ್. ಭೌತಿಕತೆ ಜೊತೆಗೆ ಇದು ಇತ್ತು, ಇದು ಇನ್ಎಲಿಜಿಬಲ್ ಪೆನ್ಷನ್ಸ್ ಅಂತ ಮಾಡಿದ್ರು. ದಿನಕ್ಕೆ ಇಷ್ಟು ಮಾಡಲೇಬೇಕು ಅಂತ ಅದು ಮುಗುತ್ತಿತ್ತು. ಜೊತೆಗೆ 11 ಫೈಲ್ಸು ಕ್ಲಿಯರ್ ಮಾಡಿ ಅಂತ ಹೇಳ್ತಿದ್ರು. ಓಕೆ ಮಾಡೋಣ, ಟೈಮ್ ಕೊಡಿ ಸರ್, ಮಾಡ್ತೀವಿ ಅಷ್ಟೇ ನಾವು ಹೇಳೋದು. ವಿಡಿಯೋ ಕಾಲು ಸರ್, ಏನಕ್ಕೆ ಸರ್? ಮಾರ್ನಿಂಗು ಹೆಣ್ಮಕ್ಳು ಇರ್ತೀವಿ ಸರ್, 7 ಗಂಟೆ 7:30 ವಿಡಿಯೋ ಕಾಲ್ ಅಂತ ಅಂದರೆ ನಾವು ಎಲ್ಲಿರ್ತೀವಿ, ಯಾವ ಕಂಡೀಷನ್ ಇರ್ತೀವಿ ಗೊತ್ತಿರಲ್ಲ. ವಿಡಿಯೋ ಆನ್ ಮಾಡಮ್ಮ ಅಷ್ಟೇ, ವಿಡಿಯೋ ಆನ್ ಮಾಡಬೇಕು. ನಮ್ಮ DT ಅವರು ಲೋಕೇಶ್ ಸರ್. ಇವಾಗ SR ಸ್ಟಾರ್ಟ್ ಆದಾಗಿಂದ ಇತ್ತು. ಅದಕ್ಕೂ ಮುಂಚೆ ಏನಂತ ಪ್ರೆಷರ್ ಇರಲಿಲ್ಲ. ಅಂದರೆ ವಿಡಿಯೋ ಕಾಲು ಎವ್ರಿ ಡೇ AJSಗೆ ಹಾಫ್ ಆನ್ ಅವರ್ಗೆ ಒಂದ್ಸಲ AJSಗೆ ಯಾರು ಸರ್ ವೆರಿಫೈ ಮಾಡ್ತಾರೆ? ಆಗುತ್ತಾ ಸರ್? ಅದಕ್ಕಾದ್ರೂ ನಮಗೆ ಟೈಮ್ ಬೇಕೇ ಬೇಕು. ಗೌರ್ಮೆಂಟಿಂದ ಇರೋದೇ ನಮಗೆ 21 ಡೇಸ್ ರೂಲ್ಸು. ರಾತ್ರಿ 11 ಗಂಟೆ 10 ಗಂಟೆಗೆ AJSಗೆ ಕ್ಲಿಯರ್ ಮಾಡಿ ಅಂತ ಹಾಕ್ತಾರೆ. ಎಲ್ಲಿಂದ ಮಾಡೋದು ಸರ್? ಅವಾಗ ನಾವು ಪಬ್ಲಿಕ್ಕಿಗೆ ಫೋನ್ ಮಾಡೋಕ್ಕಾಗತ್ತಾ? ಅವ್ರು ರೆಸ್ಪಾಂಡ್ ಮಾಡ್ತಾರೆ ನಾವು 10 ಗಂಟೆಗೆ ಫೋನ್ ಮಾಡಿದ್ರೆ? ಅದೇ ಎಲ್ಲಿದ್ದೀರಾ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ, ಸ್ಪಾಟಲ್ಲಿ ಅವಾಗಲೇ ಹೋಗಿದ್ದೀರಾ ಅಂತ 11 ಅದು ಮಾರ್ನಿಂಗ್ 7 ಗಂಟೆಗೆ ಆಲ್ರೆಡಿ ವಿಡಿಯೋ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳೋದು. ರೀಚ್ ಆಗಿರಬೇಕು. ಹಂಗಂದ್ರೆ ನಾವು ಅರ್ಧ ಗಂಟೆ ಮುಂಚೆ ನಾವು ತಿಪ್ಟೂರು ಬಿಟ್ಟಿರಬೇಕು. ನನ್ನ ಸರ್ಕಲಿಗೆ ನಾನು ಹೋಗಬೇಕು ಅಂದರೆ ಸುಮಾರು 18 ಕಿಲೋಮೀಟ್ರ್ ಬರುತ್ತೆ ನನ್ನ ಸರ್ಕಲ್ಲು. ಅರ್ಧ ಗಂಟೆ ಮುಂಚೆ ನಾನು ಬಿಡಬೇಕು. 6:30ಗೆ ನಾನು ಇಲ್ಲಿ ಬಿಡಬೇಕು ಮನೇನ. ಹೌದು ಹೌದು ಸರ್, ಅದೇ ಪ್ರೆಷರಲ್ಲೇ ಇದ್ದಿತ್ತು. ಸರ್, ಒತ್ತಡ ಕೊಡಬೇಡಿ, ಮಾಡ್ತೀವಿ, ಕೆಲಸ ಮಾಡ್ತೀವಿ, ಟೈಮ್ ಕೊಡಿ, ಒತ್ತಡ ಕೊಡಬೇಡಿ ಅಷ್ಟೇ ಹೇಳೋದು.
ಒಂದು ಟೈಮ್ ಕೊಡಿ ನೀವು. ಟೈಮ್ ಕೊಡಿ. ನಿನ್ನೆಯಿಂದ ಆಗಿರೋ ದುರ್ಘಟನೆ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ನನಗೂ ಗೊತ್ತು. ಯಾಕಂದರೆ ಆ ಹುಡುಗಿ ಅಲ್ಲಿ ರೋಡಲ್ಲಿ ಮಲಗಿದ್ದಾಗ ನಾನು ನೋಡ್ದವಳಾಗಿದ್ದೀನಿ. ರಾತ್ರಿ ಕಣ್ಮುಚ್ಚಿದ್ರೆ ಕಣ್ಮುಂದೆ ಅವಳೇ ಬರ್ತಾ ಇದ್ಲು. ಪ್ರಾಬ್ಲಮ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ. ಇನ್ನೊಂದು ಡಿಸ್ಕಸ್ ಆಗದೆ ಇರೋದ್ರ ಬಗ್ಗೆ ಹೇಳಬೇಕಾದ್ರೆ ಫೀಲ್ಡ್ ಅಲೋಯನ್ಸ್ ಅಂತ 500 ರೂಪೀಸ್ ಕೊಡ್ತಾರೆ. ಹೆಡ್ ಕ್ವಾರ್ಟ್ರಲ್ಲಿ ಇರಬೇಕು, ಕ್ವಾರ್ಟರ್ಸ್ ಕೊಡಿ ನಾವು ಇರ್ತೀವಿ. ಹೆಡ್ ಕ್ವಾರ್ಟರ್ಸ್ಗೆ ಹೋಗೋಕೆ ನನಗೆ 25 ಕಿಲೋಮೀಟರ್ ಆಗುತ್ತೆ ತುಮಕೂರಿಂದ. 500 ರೂಪಾಯಿ ನಾನು ಎಷ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಲಿ. ಅದಕ್ಕಾಗಿ ನಾವು 15 ದಿನ ಸ್ಟ್ರೈಕ್ ಮಾಡಿದ್ವಿ. ಅದ್ರ ಬಗ್ಗೆನೂ ಭರವಸೆ ಕೊಟ್ಟರು ನಮಗೆ. ಅದ್ರಲ್ಲಿ ಒಂದು ಇಡೇ ಇರಲಿಲ್ಲ. ಅದರಲ್ಲಿ ವರ್ಗಾವಣೆ ಬಗ್ಗೆ ಹೇಳಿದ್ರು, ವರ್ಗಾವಣೆ ಬಗ್ಗೆನೂ ನಮಗೆ ಗೈಡ್ಲೈನ್ಸ್ ಬರಲಿಲ್ಲ. ಫೀಲ್ಡ್ ಅಲೋಯನ್ಸ್ ಜಾಸ್ತಿ ಮಾಡಿ ಅಂತ ಕೇಳಿದ್ವಿ, ಅದನ್ನು ಜಾಸ್ತಿ ಮಾಡಲಿಲ್ಲ. 500 ರೂಪಾಯಿಲಿ ನಾನು 25 ಕಿಲೋಮೀಟ್ರು ತಿಂಗಳು ಪೂರ್ತಿ ನಾನು ಹೇಗೆ ಓಡಾಡಲಿ, ಇದಕ್ಕೆ ಸಂಬಂಧಪಟ್ಟವರು ಉತ್ತರ ಕೊಡಿ. ಥ್ಯಾಂಕ್ ಯು. ರಾತ್ರಿ 10 ಗಂಟೆ ಮೀಟಿಂಗ್ ಮಾಡ್ತಾರೆ. ಸೊ ಮನೆಗೆ ಹೋಗ್ಬೇಕು ಅಷ್ಟು ಲೇಟ್ ಮಾಡ್ತಾರೆ ಸರ್. 10 ಗಂಟೆವರೆಗೂ ಮಾಡಿರೋದು ಕಮ್ಮಿ. 8 o'clock ವರೆಗೂ ಅಂತೂ ಮೆಜಾರಿಟಿ ಮಾಡ್ತಾರೆ ಸರ್. 8 o'clock ಮಾಡ್ತಾರೆ. ನಾವು ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಂತೀವಿ. ನಾವು ಯಾವತ್ತೂ ಅಪೋಸ್ ಮಾಡಿಲ್ಲ ಸರ್. ಈ ಅಪೋಸ್ ನಾವು ಮೊದಲೇ ಮಾಡಬೇಕಿತ್ತು ಅಂತ ನನಗೆ ನಿನ್ನೆಯಿಂದ ತುಂಬ ಗಿಲ್ಟ್ ಆಗ್ತಾ ಇದೆ. ಯಾಕಂದರೆ ಈ ಅಪೋಸ್ ಮಾಡೋಕ್ಕೆ ನಮಗೊಂದು ಹೆಣ ಬೀಳ್ಬೇಕಾಯ್ತು. ನಮಗೆ ಯಾವತ್ತು ಕಷ್ಟ ಆಯಿತು 8 ಗಂಟೆಗೆ ಹೋಗೋಕ್ಕೆ, ನಾವು ಅವತ್ತು ತಿರುಗಿ ನಿಂತಿದ್ರೆ ಇವತ್ತು ಈ ಪರಿಸ್ಥಿತಿ, ನಾವು ಬೀದಿಗೆ ಬರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ಇವತ್ತಾದರೂ ಎಚ್ಚೆತ್ಕೊಂಡಿದ್ದಾರೆ. ಇನ್ನು ಮುಂದೆನೂ ಅಷ್ಟೇ ನಾವು ಮಾಡ್ತೀವಿ. 10ರಿಂದ 5:15ವರೆಗೂ ನಮಗೆ ಎಷ್ಟು ಕೆಲಸ ಮಾಡಬೇಕು ಮಾಡಿಸಿ ನಾವು ಮಾಡ್ತೀವಿ. ಇನ್ ಟೈಮಲ್ಲಿ ಸರ್ಕಾರನೇ 30 ದಿನ ಡೆಡ್ಲೈನ್ ಕೊಟ್ಟಿದೆ ಅಂದಮೇಲೆ 3 ದಿನದಲ್ಲಿ ನಾವು ಮುಗಿಸಿ ನಾವು ರ್ಯಾಂಕ್ ತಗೋಬೇಕಾದ ನಮಗೆ ಯಾವ ಪ್ರತಿಷ್ಠೆನೂ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಒಂದು ಹೆಣದ ಮೇಲೆ ನಾವಿವತ್ತು ರ್ಯಾಂಕ್ ತಗೊಂಡಿದ್ದೀವಿ. ಅದಕ್ಕೆ ನಾವು ಏನು ಮಾಡಿದ್ರು ನ್ಯಾಯ ಅಂತೂ ಕೊಡ್ಸಕ್ ಆಗಲ್ಲ ಸರ್. ನಾನು ಹೇಳೋದು, ಅವಳು ವಾಪಸ್ ತಂದ್ಕೊಟ್ಟು ನ್ಯಾಯ ಕೊಡಿಸಿ. ನ್ಯಾಯ ಕೊಡ್ಸೋದಾದ್ರೆ ಇನ್ಯಾವುದೇ ಆಶ್ವಾಸನೆನೂ ಒಂದು ನ್ಯಾಯನ ತಂದ್ಕೊಡಲ್ಲ ಅನ್ನೋದು ನನ್ನ ಭಾವನೆ ಸರ್. ಅವನ ಸಾವಿನಲ್ಲೂ ಕೂಡ ಎಲ್ರಿಗೂ ಧ್ವನಿಯಾಗಿದ್ದಾಳೆ. ಆದ್ರೆ ಅವಳು ಸಾವು ನಮಗ್ ಬೇಕಾಗಿರ್ಲಿಲ್ಲ ಸರ್ ಧ್ವನಿ ಆಗಕ್ಕೆ. ನಾವೇ ಸಾಕಿತ್ತು ನಮಗ್ ಧ್ವನಿ ಆಗೋದಿಕ್ಕೆ. ಈಗ ಅವಳು ಸಾವು ಕಾರಣ ಇಟ್ಕೊಂಡು ನಾವು ಧ್ವನಿ ಆಗ್ತಾ ಇರೋದೇ ನಮಗೊಂದು ಬೇಜಾರಾಗ್ತಾ ಇದೆ. ನಮಗೆ ಯಾವತ್ ಕಷ್ಟ ಆಯ್ತು ನಾವ್ ಅವತ್ತೇ ತಿರುಗಿ ನಿಲ್ಬೇಕಿತ್ತು ಅಂತ ನನಗೆ ಇವಾಗ ಅನ್ಸುತ್ತೆ ಸರ್. ಅದೊಂದು ಉದಾಹರಣೆ. ಈ ಉದಾಹರಣೆನೇ ಬೇಕಾಗಿರ್ಲಿಲ್ಲ ನಮ್ಗೆ, ಆದ್ರೆ ಇದೊಂದು ಉದಾಹರಣೆಯಾಗೆ ಉಳ್ಕೊಳ್ಳುತ್ತೆ ಸರ್. ಇಷ್ಟು ದಿನ ಏನು ರ್ಯಾಂಕ್ ತಗೊಂಡಿದ್ರು ಎಲ್ಲ ಇವತ್ತು ನೆಲಕ್ಕೆ ಬಂದಂಗೆ ಸಮ ಸರ್. ಯಾವ್ದು ರ್ಯಾಂಕುನು ಇವತ್ತು ಉಳ್ದಿಲ್ಲ. ಅವಳು ಏನು ಹೋಗಿದ್ದಾಳೆ ಆ ನೋವೇ ಉಳ್ದಿದೆ ಹೊರತು ಯಾವ ರ್ಯಾಂಕು ಉಳ್ದಿಲ್ಲ ಸರ್. ಅವಳನ್ನ ವಾಪಸ್ ತಂದು ಕೊಡ್ಲಿ, ಆಮೇಲೆ ನ್ಯಾಯ ಕೊಡಿಸ್ಲಿ ಸರ್. ಒಂದು ಕರ್ತವ್ಯ ವೇಳೆಯಲ್ಲಿ ಸಾವನ್ನಪ್ತಾರೆ ಅವ್ರಿಗೆ ಒಂದು ಇಲಾಖೆಯಿಂದ ಒಂದು ಕನಿಷ್ಠ ಗೌರವ ಸಿಗೋದಿಲ್ಲ. ಇಲಾಖೆಯ ಕಚೇರಿ ಬಾಗಿಲು ಕೂಡ ಅದೇ ಶೋಚನೀಯ ಸರ್. ಅದೇ ಶೋಚನೀಯ ಆ ಪರಿಸ್ಥಿತಿನ. ಇಲಾಖೆ ಯಾವ ರೀತಿ ನಡೆಸ್ಕೊಳ್ತಾ ಇದೆ? ನಡೆಸ್ಕೊಂಡಿರೋದಕ್ಕೆ ಅಲ್ವಾ ಸರ್ ಈ ತರ ಆಗಿರೋದು. ಎಲ್ಲ ಒಬ್ರಿಂದ ಒಬ್ರಿಗೆ ಪಾಸ್ ಆಗಿ ಬಂದು ಈ ತರ ಅವರಿಗೆ ಒತ್ತಡ ಬಂದಿರೋದು. ಆ ಹುಡುಗಿ ಪಾಪ 11 ಗಂಟೆಗೆ ಮನೆಗೆ ರೀಚ್ ಆಗಿದ್ದಾಳೆ. ನಮ್ಗೆ 6:15 ಹೋಗಿ ಅಂತ ಹೇಳಿದ್ರು. ನಾವು 6:15 ಹೋಗಕ್ಕೆ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಅದು ನಾವು ಅಟ್ಲೀಸ್ಟ್ ಒಂದು 8:15 ಹೋಗೋಣ ಅನ್ಕೊಂಡು ನಾನು 8 ಗಂಟೆಗೆ ಮನೆ ಬಿಟ್ಟವಳು. 8:20 ರೀಚ್ ಆದಾಗ ಅವಳಲ್ಲಿ ರೋಡಲ್ಲಿ ಬಿದ್ದಿದ್ಲು. ಸೊ ಈ ತರ ಒತ್ತಡ ಹಾಕಿದ್ಕೇನೆ ಅಲ್ವಾ ಸರ್ ಅವಳು. ಇಲ್ಲಾಂದ್ರೆ ಅವಳು ಒಂದು 8 ಗಂಟೆಗಾದ್ರೂ ಮನೆ ಬಿಟ್ಟು ಅವಳು ಲೇಟಾಗಿ ಬಂದಿರ್ತಿದ್ಲ. ಆ ಮೂಮೆಂಟ್ ಮಿಸ್ ಆಗಿರ್ತಾ ಇತ್ತು. ಅವಳು ಇವತ್ತು ಬದುಕಿರ್ತಾ ಇದ್ಲೇನೋ ಅಂತ ಆ ಥರ ಅನ್ಸುತ್ತೆ ಸರ್. ಥ್ಯಾಂಕ್ ಯು. ನಮ್ಮ ಆರೋಗ್ಯ ನಾವು ನೋಡ್ಕೊಳಕ್ ಆಗ್ತಾ ಇಲ್ಲ. ನಾವೇ ನಮ್ಮ ಆರೋಗ್ಯನ ನೋಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ನಾವು ಹೇಗೆ ಜನಗಳಿಗೆ ನಮ್ಗೂ ತುಂಬಾ ಖುಷಿ. ಯಾಕೆಂದ್ರೆ ನಾನು ಒಬ್ಬ ಬಡ ಕುಟುಂಬದ ರೈತರ ಮಗಳಾಗಿ ಹುಟ್ಟು ಬಂದಿರೋದ್ರಿಂದ ನನಗೂ ರೈತರದ ಏನು ಕಷ್ಟಗಳಿದೆ ಎಲ್ಲ ಅರ್ಥ ಆಗುತ್ತೆ. ನಾವು ರೈತರ ಸೇವೆ ಮಾಡಬೇಕು ಅಂತಾನೆ ಬಂದಿರೋದು. ನಮ್ಮ ಮೇಡಮ್ ಹೇಳಿದ್ರು ನಿನ್ನೆ, ನಾವು ರೈತರ ಸೇವೆಗೋಸ್ಕರನೇ ಇವ್ರಿಗೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂತ DC ಮೇಡಮ್ ಹೇಳ್ತಾರೆ ಸರ್. ನಮಗೂ ಖುಷಿ ಇದೆ ಸರ್. ನಮಗೂ ರೈತರಿಗೆಲ್ಲ ಮಾಡಬೇಕು ಅನ್ನೋದಕ್ಕೆ ನಾವು, ಯಾಕೆಂದ್ರೆ ನಾವು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ರೈತರು, ಅವರು ಕೂಲಿ ಮಾಡಿ ಅವರು ಏನೇನು ನಮ್ಮ ಇಲಾಖೆಯಿಂದ ಏನೇನು ಕಷ್ಟಪಟ್ಟಿದ್ದಾರೆ ಅನ್ನೋದು ಇದಿತ್ತಲ್ಲ, ಅದು ನಾವು ನಮ್ಮ ಜನಗಳಿಗೆ ಕೊಡಬಾರ್ದು ಅಂತಾನೆ ನಾವು ಸಹ ಬಂದು ಸೇವೆಗೆ ಸಲ್ಲಿಸಿದ್ದು. ಬಟ್ ಈಗ ಏನು ಪರಿಸ್ಥಿತಿ ಅಂದರೆ ನನ್ನ ತವ್ರ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ನನ್ನ ತಂದೆ ತಾಯಿ ನೋಡೋಕ್ಕಾಗ್ತಾ, ನನ್ನ ತಂದೆ ತಾಯಿಗೆ ಹುಷಾರಿಲ್ಲ ಅಂತ ನಾನು ರಜಾ ಕೇಳಕ್ಕೆ ಹೋದ್ರೆ, ನೀನು ಫಸ್ಟು ಪೌತಿ ಖಾತೆ ಮಾಡು, 10 ಪೌತಿ ಖಾತೆ ಮಾಡಿಬಿಟ್ಟು ಹೋಗು. ನೀನು ಮನೇಲಿ ಪೌತಿ ಖಾತೆ ಮಾಡು, ಮನೇಲಿ OTP ತಗೋ ಅವ್ರದ್ದು. ಆ ಥರ ಹೇಳಿದ್ರೆ ನಾವು ಹೆಂಗೆ ಕೆಲಸ, ನಾವು ಹೆಂಗೆ ನಮಗೆ ರಜಾ ತಗೊಳಕ್ಕೆ ನಮಗೆ ಹಕ್ಕಿಲ್ವಾ?
ಹಾಗಾದ್ರೆ ನಮ್ಮ ಪರ್ಸನಲ್ ಲೈಫೇ ಇಲ್ವಾ ಹಾಗಾದ್ರೆ? ನಾವು ಹಂಗಾದ್ರೆ ಬೆಳಿಗ್ಗೆ ಸಂಜೆಯಿಂದ ರಾತ್ರಿ 10ವರೆಗೂ ನಾವು ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ರೆ ನಾವು ಹೇಗೆ ನಮ್ಮ ಪರ್ಸನಲ್ ಲೈಫ್ ಅಂದ್ರೆ ನಾವು ಕಂಪ್ಲೀಟ್ಲಿ ಈಗ ಸರ್ಕಾರಿ ಸೇವೆಗೆ ಓಕೆ ನಮಗೆ ಸರ್ಕಾರ ಸ್ಯಾಲ್ರಿ ಕೊಡ್ತಾ ಇದೆ, ನಾವು ಅದಕ್ಕೋಸ್ಕರ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಇದೆ, ನಮ್ಮಿಂದ ಸ್ವಲ್ಪ ಏನೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಅದರಿಂದ ಬದುಕ್ತಿದೀವಿ. ನಾವು ನಿಜವಾಗ್ಲೂ ಚಿರಋಣಿ ಆಗಿರ್ತೀವಿ. ಫಾರ್ ನಮ್ಮ ಲಾಸ್ಟ್ ಬ್ರೆತ್ವರೆಗೂ ನಾವು ಚಿರಋಣಿ ಆಗಿದ್ದೇ ಇರ್ತೀವಿ. ಆದರೆ ಅದಕ್ಕೆ ಹಂಗಂತ ನಮ್ಮ ಲೈಫ್ ಪರ್ಸ್ನಲ್ ಲೈಫನ್ನೇ ಬಿಟ್ಟು ಈಗ ಮ್ಯಾರಿಡ್ ಆಗಿರೋದ್ರಿಂದ ನನ್ನ ಅತ್ತೆ ಮಾವ ಇರ್ತಾರೆ, ನನ್ನ ಅತ್ತೆ ಮಾವನ್ ನೋಡೋಕ್ಕಾಗಲ್ಲ, ನನ್ನ ಗಂಡನ ಅಲ್ಲಿ ನೋಡೋಕ್ಕಾಗಲ್ಲ, ಟ್ರಾನ್ಸ್ಫರು ಕೊಡ್ತಾ ಇಲ್ಲ, ರಜೆ ದಿನನೂ ಕೆಲಸ ಮಾಡಿ ಅಂದರೆ ನಾವು ಊರಿಗೆ ಯಾವಾಗ ಹೋಗೋಣ? ನಮ್ಮ ಪರ್ಸ್ನಲ್ ಲೈಫ್ ಏನು ಮಾಡೋಣ? ನಿಜವಾಗ್ಲೂ ಹೇಳಬೇಕು ಅಂದರೆ ಅದಕ್ಕೆ ನಾವು ಮಗುನೂ ಮಾಡ್ಕೊತಾ ಇಲ್ಲ ಸರ್. ಹೇಳ್ಬೇಕಂದ್ರೆ ಇವಾಗ ಈಗ ಅದು ಮಗು ಆದರೆ ನಾನು ಇಲ್ಲಿರ್ತೀನಿ, ಅವರಲ್ಲಿ ಇರ್ತಾರೆ, ಅದಕ್ಕೂ ತೊಂದರೆ. ಒಂದು ಜೀವನ ನಾವು ಇದಾಗ ಮಾಡಬೇಕು ಅಂದರೆ ನಿಜವಾಗಿ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಅದಾದಮೇಲೆ ಈಗ ಏನು ಈ ಇನ್ಸಿಡೆಂಟ್ ಇದು ಪರ್ಟಿಕ್ಯುಲರ್ಲಿ ಏನು ಇನ್ಸಿಡೆಂಟ್ ಆಗಿದೆ ಇವಾಗ, ಅದು ನಮ್ಮ ಬ್ಯಾಚೇನೆ ಅವಳು. ನಾವು 2019 ಜಾಯ್ನ್ ಆಗಿರೋದು, ನಮ್ಮ ಬ್ಯಾಚೆ ಅವಳು. ನಾವು 7 years ನಾವು ಅಷ್ಟು ಒಂದು 3 years ಏನು ಅಷ್ಟೊಂದು ಪ್ರೆಷರ್ ಅನ್ನಿಸ್ತಿರ್ಲಿಲ್ಲ ಸರ್ ನಮಗೂ. ನಿಜವಾಗ್ಲೂ ಖುಷಿ ಆಗೋದು ನಮಗೆ ಇಷ್ಟು ನಮ್ಗೆ ಗ್ರೇಟ್ಫುಲ್ ಅನ್ಸೋದು ನಮಗೇನೆ ಒಂಥರ. ಎಷ್ಟು ನಮ್ಮ ಮೇಲೆ ಪ್ರೌಡ್ ಫೀಲ್ ಆಗೋದು, ಎಷ್ಟು ನಾವು ಜನರಿಗೆ ಸೇವೆ ಮಾಡ್ತಾ ಇದೀವಲ್ವಾ ಅಂತ ನಿಜವಾಗ್ಲೂ ಅಷ್ಟು ಪ್ರೌಡ್ ಫೀಲ್ ಆಗ್ತಾ ಇತ್ತು. ಬಟ್ ಇತ್ತೀಚಿನ ದಿನ 1.5 ವರ್ಷ 2 ವರ್ಷ ಎಷ್ಟು ಪ್ರೆಷರ್ ಅಂದರೆ ಸರ್, ಮೆಂಟಲಿ ಡಿಸ್ಟರ್ಬ್ ಆಗಿ ಎಷ್ಟು ಸಲ ಹಾಸ್ಪಿಟಲೈಸ್ ಆಗಿದ್ದೀವಿ ಅಂದರೆ ನಮಗೆ ಗೊತ್ತು. ಇವಾಗ ಬರೋ ಅರ್ಧ ಸಂಬಳನ ನಿಜವಾಗ್ಲೂ ಹಾಸ್ಪಿಟಲಿಗೆ ಕಟ್ಟೋದಾಗ್ತಾ ಇದೆ ನಾವು ಹೊರತು ಈ ಕಡೆ ನಮ್ಮ ತಂದೆ ತಾಯಿ ನೋಡೋಕ್ಕಾಗ್ತಾ ಇಲ್ಲ, ನಮ್ಮ ಹಸ್ಬೆಂಡ್ನ ನೋಡೋಕ್ಕಾಗ್ತಾ ಇಲ್ಲ. ಬಟ್ ನಾವು ಬರೀ ಹಾಸ್ಪಿಟಲೈಸ್ ಆಗಿ ನಾವು ಇದು ಮಾಡೋಕ್ಕಾಗ್ತಾ ಇದೆ ಒಟ್ಟು. ಮತ್ತೆ ಹೆಡ್ ಕ್ವಾರ್ಟರ್ಸಲ್ಲಿ ಇರಿ ಅಂತಾರೆ. ಓಕೆ ಸರ್, ಹೆಡ್ ಕ್ವಾರ್ಟರ್ಸಲ್ಲಿ ಇರೋಕ್ಕೆ ಯಾವುದೇ ರೀತಿ ಅಂತ ನಮಗೆ ಸೌಲಭ್ಯ ಇಲ್ಲ. ನಾವು ಬಾಡಿಗೆ ಕಟ್ಕೊಂಡು ನಾವು ಬಾಡಿಗೆ ಮನೇಲಿ ಇರ್ತೀವಿ, ಬೇರೆ ಜಿಲ್ಲೆಯಿಂದ ಬರ್ತೀವಿ, ಏನೋ ಟ್ರಾನ್ಸ್ಫರ್ ಇರುತ್ತಲ್ಲ ಅಂತ ಬರ್ತೀವಿ, ಅದೇ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡ್ತಾರೆ, ಹೋಗೋಕ್ಕಾಗ್ತಾ ಇಲ್ಲ. ಆಯಿತು, ಇದು ಮೇನ್ ಇನ್ಸಿಡೆಂಟ್. ಮೊನ್ನೆ ನಮಗೆ VC ತಗೊತಾರೆ ಸರ್. SIR ಏನು ನಡೀತಾ ಇದೆ, SIRಗೆ 30 ದಿನ ಟೈಮ್ ಇದೆ ಸರ್. ಆದರೆ 30 ದಿನ ಟೈಮ್ ಇರುವಾಗ ಇವ್ರು ಮುಂಚೆನೆ ಎಲ್ಲ ರ್ಯಾಂಕಿಂಗ್ ಪ್ರತಿ ಒಂದಳು ಸರ್, ನಾಟ್ ಓನ್ಲಿ ಇನ್ SIR, ಭೌತಿಕತೆಯಲ್ಲಿ ಫಸ್ಟ್ ಇರಬೇಕು, ಸಂಯೋಜನೆಯಲ್ಲಿ ಫಸ್ಟ್ ಇರಬೇಕು, ಪ್ರತಿಯೊಂದು ಯಾವುದೇ ಯೋಜನೆ ಬರಲಿ ತುಮಕೂರು ಡಿಸ್ಟ್ರಿಕ್ಟ್ ಫಸ್ಟಲ್ಲಿ ಇರಬೇಕು, ಫಸ್ಟಲ್ಲೇ ಇರಬೇಕು ಅಂತ ಎಲ್ಲರೂ ಫಸ್ಟು ಅಂತ ಹೊಡೆದ್ರೆ ಲಾಸ್ಟಲ್ಲಿ ಇರೋರು ಯಾರು ಸರ್? ಪ್ರತಿ ಒಂದಳು ನಾವು ಫಸ್ಟ್ ಇರಬೇಕು ಅಂದರೆ ನಾವು ಹಂಗಾರೆ ಎಲ್ಲ ಪ್ರತಿಯೊಂದು ಕೆಲಸನೂ ಯಾವುದೇ ಬರಲಿ ಯೋಜನೆ ನಾವೇ ಫಸ್ಟ್ ಇರಬೇಕು ಅಂದರೆ ಬೇರೆ ಜಿಲ್ಲೆಗಳನ್ನು ಮಾಡ್ತಾ ಇರ್ತಾರಲ್ವ ಸರ್. ಬೇರೆ ನನ್ನ ಹಸ್ಬೆಂಡೇ ಸರ್, ನನ್ನ ಹಸ್ಬೆಂಡೂ ಸಹ VAO ಇನ್ ಹಾಸನ್ ಡಿಸ್ಟ್ರಿಕ್ಟ್. ಬಟ್ ಅವ್ರಿಗೆ ಇಷ್ಟು ಪ್ರೆಷರ್ ಇಲ್ಲ ಸರ್. ಅವರು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಅವರು ಕರೆಕ್ಟ್ 10 ಗಂಟೆಗೆ ಹೋಗ್ತಾರೆ, 5:30 ಬರ್ತಾರೆ, ಅವ್ರಿಗೂ ಕೆಲಸ ನಡೀತಾ ಇದೆ ಸರ್. ಅವರು ಕೆಲಸ ಜನಗಳಿಗೆ ಸೇವೆ ಮಾಡ್ತಿದಾರಲ್ವ ಸರ್. ನಮಗೂ ನಿಜವಾಗ್ಲೂ ಭೌತಿಕತೆಯಲ್ಲಿ ನಿಜವಾಗ್ಲೂ ಎಂತೆಂಥ ತಲೆಮಾರು ನಾವು ಎಷ್ಟು ಬೇಡ್ತಾ ಇದೀವಿ ಸರ್ ಮಾಡಿಸ್ಕೊಳ್ಳಿ ಅಂತ, ಅವ್ರು ಮಾಡಿಸ್ಕೊಂತ ಇಲ್ಲ. ಅವರಾಗಿನೇ ಮುಂದೆ ಬರ್ದಿದ್ದಾಗ ನಾವು ಹೇಗೆ ಮಾಡೋಕ್ಕಾಗುತ್ತೆ ಹೇಳಿ ಸರ್ ಅಲ್ವಾ? ಇದು SIR ಅವ್ರು ಮೊನ್ನೆ VCಯಲ್ಲಿ ಹೇಳ್ತಾರೆ 7 ಗಂಟೆಗೆ ಹೋಗಿ ಅಂತ. ನಿಜವಾಗ ನಮಗೂ ಬೇಜಾರಾಗ, ಈಗ ನಾನೇ ಆ ಪರಿಸ್ಥಿತಿಲಿ ಇದ್ದಿದ್ದೆ ಹೆಂಗೆ ಸರ್? ನನಗೂ ನಮ್ಮ ಅಪ್ಪ ಅಮ್ಮಂಗೆ 2 ಹೆಣ್ಮಕ್ಳು ಅಂದಾಗ ಈಗ ನಾವೇ ಅವ್ರನ್ನ ನೋಡ್ಕೋತಿರ್ತೀವಿ. ಅವ್ರಿಗೆ ನಮ್ಮ ಜೀವ ಹೋದ್ರೆ ಇವಾಗ ಅವ್ರು ಹೇಗೆ ಸರ್ ನಿಜವಾಗ್ಲೂ ಬದುಕ್ತಾರೆ? ನನ್ನ ಸಿಸ್ಟರ್ ಆಗಿದ್ರು ಅಥವಾ ನಾನೇ ಆ ಪರಿಸ್ಥಿತಿಲಿ ಇದ್ದಿದ್ರು ನಮಗೂ ಬೇಜಾರಾಗ್ತಿತ್ತಲ್ವ. ನನ್ನ ತಂದೆ ತಾಯಿ ಇವಾಗ ಆ ಪ್ಲೇಸಲ್ಲಿ ಅವ್ರ ಅಪ್ಪ ಅಮ್ಮನ ನಾವು ನೆನಪಿಸ್ಕೊಬೇಕಲ್ವ. ನಿಜವಾಗ್ಲೂ ತುಂಬ ಹರ್ಟ್ ಆಯಿತು. ಅದೇ ಉದ್ದೇಶದಿಂದ ನಾವು ನಿನ್ನೆಯಿಂದನೂ ಮುಷ್ಕರ ಕೈಗೊಂಡಿರೋದು. ನಿಜವಾಗ್ಲೂ ಸರ್, ನಮ್ಮನ್ನ ಆ ಸಿಚುವೇಶನ್ ಇಟ್ಕೊಂಡು ನೋಡ್ತೀನಿ. ಯಾಕಂದ್ರೆ ನನ್ನ ಪೇರೆಂಟ್ಸ್ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು ಸರ್. ನಾವೇ ಹೋದ್ಮೇಲೆ ಅವ್ರಿಗೆ ಯಾರು ಆಗ್ತಾರೆ ಅಲ್ವಾ ಸರ್? ಗಂಡು ಮಕ್ಳು ಇಲ್ಲ ಇವಾಗ. ಅದೇ ಥರ ಅವ್ರ ಅಪ್ಪ ಅಮ್ಮಗೂ ಆಗ್ತಿರುತ್ತಲ್ವ. ಅವರು ಇಷ್ಟು ಪ್ರೆಷರ್ ಇಲ್ದೇ ಸ್ವಲ್ಪ ಮಾಡೋಕ್ಕೂ ನಾವು ಮಾಡೋದೇ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ಸರ್. ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ ನಾವು. ಯಾವ್ಯಾವ ಯೋಜನೆ ಬಂತು ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ಹಾಂ, ಅದನ್ನೇ ಸರ್, ಅದನ್ನೇ ಈ ಮದುವೆ ಈಗ ಎಷ್ಟೆಷ್ಟು ಕನಸುಗಳು ಕಟ್ಕೊಂಡು ಏನಕ್ಕೆ ಬಂದಿರ್ತಾರೆ ಸರ್ ಕೆಲಸಕ್ಕೆ ಅಲ್ವಾ? ಜನಸೇವೆ ಮಾಡೋದ್ರ ಜೊತೆಗೆ ನಮ್ಮ ಜೀವನನೂ ಒಂದು ಕಟ್ಕೋಬೇಕು ಅಂತ ಕೆಲ್ಸಕ್ಕೆ ಬಂದಿರ್ತಾರಲ್ವಾ ಸರ್. ಹಾಗಾಗಿ ಅದಕ್ಕೆ ನ್ಯಾಯ ಸಿಗಲೇಬೇಕು ಸರ್. ನಿಜವಾಗ್ಲೂ ಸರ್, ನನ್ನ ಫ್ರೆಂಡ್ಸು ನನ್ನ ಜೊತೆನೇ ಓದಿದವ್ರು ಪ್ರೈವೇಟ್ ಜಾಬ್ ಮಾಡ್ಕೊ ಅವ್ರು ಪೀಸ್ಫುಲ್ಲಾಗಿ ಅಟ್ಲೀಸ್ಟ್ ವೀಕೆಂಡ್ಸ್ ಪೀಸ್ಫುಲ್ ಆಗಿದ್ದಾರೆ ಸರ್. ನಾವು ರಜೆ ದಿನ ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಬರೇ ಕೆಲಸ ಅದಾಗಿದೆ ಸರ್. ಅದರಿಂದ ನಮ್ಗೆ ನಿಜವಾಗ್ಲೂ ಇದೊಂದು ನ್ಯಾಯ ಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಸ್ಥಳದಲ್ಲಿ ಯಾವ ರೀತಿ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ, ಅಲ್ಲಿ ಇದ್ದಿದ್ದೆ ಆದರೆ ಯಾವ ರೀತಿ ಅನುಕೂಲಗಳಾಗುತ್ತೆ ಸರ್? ನನಗೆ ಹೆಣ್ಮಕ್ಳಿಗೆ ಎಲ್ಲ ವ್ಯವಸ್ಥೆನೂ ಕೊಡಬೇಕು ಸರ್. ಹೆಣ್ಮಕ್ಳಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಒಂದು ಶೌಚಾಲಯದ ವ್ಯವಸ್ಥೆ ಆಗಲಿ ಯಾವುದು ಏನು ಫೆಸಿಲಿಟಿ ಕೊಡೋಲ್ಲ. ಕೆಲಸಕ್ಕೆ ಹೇಳ್ತಾರೆ,
ಹಾಗೂ ಒಂದು ಟೈಮಿಂಗ್ಸ್ ಇಲ್ಲ ಸರ್. 6:30 ಒಂದು ಮೀಟಿಂಗ್ ಹಾಕೋದು, 7:30 ಮೀಟಿಂಗ್ ಹಾಕೋದು, ಯಾವಾಗ ಬೇಕು ಅವಾಗ ಕರೆಯೋದು. ನಮಗೂ ಫ್ಯಾಮಿಲಿ ಅಂತಿದೆ ಸರ್. ಮತ್ತು ಯಾವುದೇ ರಜಾದ ವ್ಯವಸ್ಥೆನೂ ಅಷ್ಟೇ. ನಾವೇನೋ ಒಂದು ರಜಾ ಕೇಳಬೇಕಂದ್ರೆ ನಂದೇ ಉದಾಹರಣೆ ಸರ್. ನನ್ನ ತಾಯಿ ತೀರ್ಹೋದ್ರು ಸರ್, ಹಾಸ್ಪಿಟ್ಲಲ್ಲಿ ಇದ್ರು. ಹಾಸ್ಪಿಟ್ಲಲ್ಲಿ ರಜಾ ಕೊಡಿ, ನಮ್ಮ ತಾಯಿ ಇದ್ದಾರೆ, ರೆಸ್ಟ್ ತಗೋಬೇಕು. ಇಲ್ಲ ಸರ್, ನೋ ರೆಸ್ಪಾನ್ಸ್. ರಜಾನ ಏನೋ ಒಂದು ರಜಾ ಎಮರ್ಜೆನ್ಸಿ ಅಂತ ಒಂದು ರಜಾ ಕೇಳಿದ್ರೆ ರಜಾ ಕೊಡಲ್ಲ. ನಾವು ಯಾರಿಗೆ ಕೇಳಬೇಕು ಸರ್? ಯಾರ ಹತ್ರ ಹೇಳ್ಕೋಬೇಕು ನಮ್ಮ ಕಷ್ಟನ ಹೇಳಿ? ಏನೇ ಸಮಸ್ಯೆ ಇದ್ರೂ ಸಮಸ್ಯೆ ಕೇಳಲ್ಲ ಸರ್, ಕೆಲಸ ಕೇಳ್ತಾರೆ ಅಷ್ಟೇ. ಕೆಲಸ ಮಾಡಬೇಕು, ಕೆಲಸ ಕೇಳಿ 10 ಗಂಟೆವರೆಗೂ ಮೀಟಿಂಗ್ ಮಾಡ್ತಾರೆ ಸರ್. ಗೂಗಲ್ ಮೀಟಲ್ಲಿ ಗೂಗಲ್ ಮೀಟ್ ತಗೋತಾರೆ ಸರ್. ನಾವೆಲ್ಲಾದರೂ ಈಗ ಆಫೀಸ್ ಮುಗಿಸ್ಕೊಂಡು ಹೋಗ್ತೀವಲ್ವ, ಅವಾಗ ಗೂಗಲ್ ಮೀಟ್ ಹಾಕೊಂಡ್ಬಿಡ್ತಾರೆ. ಬಸ್ಸಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸಿ, ಆಮೇಲೆ ಗೂಗಲ್ ಮೀಟ್ ತಗೊಳ್ಳಿ, ಈ ಥರ. ನಮಗೆ 10 ಗಂಟೆ ಮೀಟಿಂಗ್ ಮುಗಿಸ್ಕೊಂಡು ಎಲ್ಲರೂ ಕಾರಲ್ಲಿ ಹೋಗ್ತಾರೆ ಅಧಿಕಾರಿಗಳು. ನೀವು ಹೆಂಗೆ ಸರ್, ನಾವು ಹೆಣ್ಮಕ್ಳು ಕೇಳಲ್ಲ ಸರ್. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಮೀಟಿಂಗ್ ಅಟೆಂಡ್ ಆಗಬೇಕು, ಕೆಲಸ ಮಾಡಬೇಕು ಅಷ್ಟೇ. ಕೆಲಸ ಕೇಳ್ತೀವಿ. ಹೆಣ್ಮಕ್ಳಿಗೆ ರಕ್ಷಣೆ ಹೇಗೆ? ಇಲ್ಲ ಸರ್, ನಮ್ಗೆ ಯಾವುದೇ ಇಲ್ಲ. ಅಟ್ಲೀಸ್ಟ್ ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ವರ್ಕರ್ಗಿರೋಷ್ಟು ಫೆಸಿಲಿಟಿ ನಮಗಿಲ್ಲ ಸರ್. ಯಾವುದೇ ಒಂದು ಶಿಶುಪಾಲನ ರಜನ ಕೇಳಿದ್ರು ಅಷ್ಟೇ. ಯಾಕೆ ಕೊಡಬೇಕು? ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳಿದ್ರೆ ಪಿಂಚಣಿ ಅಂತ ಕೊಡ್ತಾರೆ, ಕುಟುಂಬ ಪಿಂಚಣಿ ಅಂತ ಕೊಡ್ತಾರೆ. ಅದೇ ಕುಟುಂಬಕ್ಕೋಸ್ಕರ ನಾವು ನೋಡ್ಕೋಬೇಕು, ನಮಗೊಂದು 2-3 ರಜೆಗಳು ಕೊಡಿ ಅಂದರೆ ರಜೆಗಳು ಕೊಡಲ್ಲ ಸರ್. ಈ ಥರ ವ್ಯವಸ್ಥೆ ನಮ್ಮಲ್ಲಿದೆ. ಹೌದು ಸರ್, ನಮಗೆ ಈಗ ಟಾರ್ಗೆಟ್ಸ್ ಕೊಡ್ತಾರೆ. ನಾವು ಆ ಟಾರ್ಗೆಟ್ಸ್ ಅಚೀವ್ ಮಾಡಬೇಕಾಗುತ್ತೆ. ಟಾರ್ಗೆಟ್ಸ್ ಅಚೀವ್ ಮಾಡಿಲ್ಲ ಅಂದರೆ ನಮಗೆ ಯಾಕೆ ಅಚೀವ್ ಮಾಡಿಲ್ಲ, ಏನಿದೆ ಅಂತ ನಮಗೆ ಈಗ ಪ್ರೆಷರ್ ಜಾಸ್ತಿ ಇದೆ ವರ್ಕಲ್ಲಿ ಇಲ್ಲಿ ನಮಗೆ. ಹಾಗಾಗಿ ಇಲ್ಲಿ ವರ್ಕ್ ಮಾಡೋದು ತುಂಬ ಕಷ್ಟ ಅನಿಸ್ತಾ ಇದೆ, ತುಂಬ ಪ್ರೆಷರ್ ಅನಿಸುತ್ತೆ. ಹಾಗಾಗಿ ನಮಗೆ ಆಮೇಲೆ ಟೈಮ್ಸ್, ಈ ಟೈಮ್ಗೆ ಹೋಗ್ಬೇಕು, ಈ ಟೈಮ್ ಫೋಟೋ ಹಾಕಬೇಕು, ಈ ಟೈಮ್ ನೀವು ಅಲ್ಲಿ GPS ಫೋಟೋ ಹಾಕ್ಬೇಕಂತಾರೆ. ಕೆಲವೊಂದ್ಸತಿ ಆಗುತ್ತೆ, ಕೆಲವೊಂದ್ಸತಿ ನಮಗೂ ಫ್ಯಾಮಿಲೀಸ್ ಇರ್ತವೆ, ಹೋಗೋಕ್ಕಾಗುತ್ತೆ, ಹೋಗೋಕ್ಕಾಗಲ್ಲ. ಕೆಲವೊಂದ್ಸತಿ ಹೋಗೋಕ್ಕಾಗಿದ್ದ ಟೈಮಲ್ಲಿ ನಾವು ಮೀಟಿಂಗ್ಗಳೆಲ್ಲ ಬಯಸ್ಕೊಬೇಕಾಗುತ್ತೆ. ಆ ಒಂದು ಹೆದರಿಕೆ ಇರುತ್ತೆ ನಮಗೂ. ನಾನು ಹೊಸದಾಗಿ ಬಂದಿರೋದು VA ಆಗಿ. ನಮಗೆ ಇಲ್ಲಿ ತುಂಬ ಅಂದರೆ ತುಂಬ ಪ್ರೆಷರ್ ಅನಿಸ್ತಿದೆ ಸರ್ ವರ್ಕ್ ಮಾಡೋಕ್ಕೆ. ಗೌರ್ಮೆಂಟ್ ಜಾಬ್ ಅಂದರೆ ಹಂಗಿರುತ್ತೆ ಹೆಂಗಿರುತ್ತೆ ಅಂತ ಕನ್ಸು ಕಟ್ಕೊಂಡು ಬಂದಿರ್ತೀವಿ ನಾವು. ಬಟ್ ಇಲ್ಲಿ ನಾವು ಕನ್ಸು ಕಟ್ಕೊಂಡು ಬರೋದಕ್ಕೂ ಇಲ್ಲಿನ ರಾ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ನಾವು ಇಷ್ಟೊಂದು ಪ್ರೆಷರ್ ಇದ್ರೊಳಗೆ ಕೆಲಸ ಮಾಡಬೇಕಾ? ನಮ್ಗೊಬ್ರಿಗೇನ ಈ ಥರ ಅಂತ ನಾವು ಬೇರೆ ಡಿಸ್ಟಿಕಲ್ಲಿ ಕೇಳಿದಾಗ ಬೇರೆ ಡಿಸ್ಟಿಕಲ್ಲೆಲ್ಲ ಈ ಥರ ಇಲ್ಲ ಸರ್. ಅವರು ಮಾಡ್ತಿದ್ದಾರೆ ಕೆಲಸ, ನಾವು ಮಾಡ್ತಿದ್ದೀವಿ ಕೆಲಸ. ಬಟ್ ಏನಂದರೆ ನಾವು ಪ್ರೆಷರಲ್ಲಿ ಮಾಡ್ತಿದ್ದೀವಿ, ಅವರು ಮಾಡ್ತಿದ್ದಾರೆ. ನಾವು ನಮ್ಮಷ್ಟೇ ಅವರು ಪ್ರೋಗ್ರೆಸ್ ಮಾಡ್ತಿದ್ದಾರೆ ಸರ್. ಇಷ್ಟೊಂದು ಪ್ರೆಷರ್ ಇಲ್ಲ ಅವ್ರಿಗೆ. ಇದು ಈ ಸಮಸ್ಯೆ ಆಗಿದೆ. ಅಲ್ಲ, ಕಟ್ಟಡಗಳು ಬೇಕಲ್ಲ ಸರ್. ಹೌದು, ಬೇಸಿಕ್ ಫೆಸಿಲಿಟೀಸ್. ಸೊ ಜನ ಎಲ್ಲಿ ಹುಡುಕಬೇಕು ಸರ್? ಈಗ ಮೇನ್ ಏನಾಗಿದೆ ಅಂತಂದ್ರೆ ನಮ್ಗೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಗೆ ಇರ್ತಕ್ಕಂಥ ನಮ್ಗೆ ಯಾವುದೇ ಕಟ್ಟಡಗಳು ಇಲ್ಲ. ಇವಾಗ ನಮ್ಗೆ ಇವಾಗ HRA ಫೆಸಿಲಿಟಿ ಕೊಡ್ತಾರೆ ಅಂತ ಹೇಳ್ಬಹುದು. ಬಟ್ ಆ HRAಗೆ ಇವಾಗ ನಮ್ಗೆ 8% ಇದೆ. 8% HRAಗೆ ಇವಾಗ ಯಾವ್ದಾದ್ರು ಇವಾಗ 2 ರಿಂದ 2.5 ಸಾವಿರ VAಗೆ ಬಂದು 1 ರಿಂದ 1.5 ಸಾವಿರ, 1.5 ಸಾವಿರಕ್ಕೆ ಒಂದು ರೂಮ್ ಕೂಡ ನಮ್ಗೆ ಬರಲ್ಲ. ಇವಾಗ ಅಲ್ಲೇ ನಮ್ಗೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೆಣ್ಮಗಳು ಅಲ್ಲಿ ಇದ್ದಿದ್ರೆ ಖಂಡಿತ ನಮ್ಗೆ ಈ ತರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಮ್ಗೆ ಹೆಡ್ ಕ್ವಾರ್ಟರ್ಸ್ ಫೆಸಿಲಿಟೀಸ್ ಇರ್ಬೋದು, ಆಮೇಲೆ ಬೇರೆ ನಮ್ಗೆ VAಗೆ ಮತ್ತೆ ಅವ್ರದೇ ಅಂತಂದಾಗ ಯಾವುದೇ ಅಂತ ಆಫೀಸ್ ಇಲ್ಲ. ಇವ್ರು ಆಫೀಸಲ್ಲಿ ಇರಬೇಕು, ಇವಾಗ ಇದು ಮಾಡಬೇಕು, ಅಲ್ಲಿ ಹೋಗಿ GPS ಫೋಟೋ ಹಾಕಿ ಅಂತ ಇದು ಮಾಡ್ತಾರೆ. ಬಟ್ ಅವ್ರಿಗೆ ಎಷ್ಟೋ ವಿಲೇಜ್ ಅಕೌಂಟೆಂಟ್ಸ್ ಇದಕ್ಕೆ ಇವಾಗ ತನಕನೂ ಅವ್ರಿಗೆ ಕ್ವಾರ್ಟರ್ಸ್ ಮತ್ತೆ ಆಫೀಸ್ಗಳು ಇಲ್ಲ ಸರ್. ಮೇನ್ ಥಿಂಗ್ ಆ ಪ್ರಾಬ್ಲಮ್. ಆಮೇಲೆ ಅವ್ರಿಗೆ ತುಂಬಾ ನಮ್ಗೆ ಟಾರ್ಗೆಟ್ ಬೇಸ್ಡ್ ವರ್ಕ್ ಆಗಿದೆ ಸರ್. ಈಗ ಟಾರ್ಗೆಟ್ ಬೇಸ್ಡ್ ವರ್ಕ್ ಇವಾಗ ಅವ್ರು ಹೇಳ್ಬೋದು 8 ಅವರ್ಸ್ ಅಲ್ಲಿ ನಮ್ಗೆ ಏನು ಕೆಲಸ ಇದಕ್ಕೆ ಮಾಡ್ತಾರೆ ಅಂತ. ಆ 8 ಅವರ್ಸ್ಗೂ ಮೀರಿದ ಕೆಲಸ ಇವಾಗ ಅವ್ರಿಗಿನ್ನ ಮೇಲೆ VAಗಿನ ಮೇಲೆ ಹೇಳೋರು ನಾವು 5 ಜನ. AS ಆಗುತ್ತೆ, ತಹಸೀಲ್ದಾರ್, ಶಿರಸ್ದಾರ್ಸ್, ನಾವು ಹೇಳೋರು 5 ಜನ. ಬಟ್ ಕೆಲಸ ಮಾಡ್ತಿರೋರು ಒಬ್ಬರೇ ವಿಲೇಜ್ ಅಕೌಂಟೆಂಟ್ಸ್. ಅವ್ರಿಗೆ ಅಂತ ನಾವು ಎಷ್ಟು ಅಂತ ಇವಾಗ ಒಂದು ಫ್ಲಾಗ್ಶಿಪ್ ಮುಗಿಸೋದ್ಗೆ ಅದು ಮುಗಿಸೇ ಇರಲ್ಲ. ಅದನ್ನಾಗಲೇ ಇನ್ನೊಂದ್ ಜೊತೆ ಜಾಯಿನ್ ಮಾಡ್ಕೊಳ್ಳೋದು. ಇವಾಗ SIR ಮಸ್ಟ್ ಅಂಡ್ ಶುಡ್ ಮಾಡೋಣ, ಓಕೆ. ಬಟ್ SIRಗೂ ಅದಕ್ಕೂ ಒಂದು ಟೈಮ್ ಲಿಮಿಟ್ ಆಫ್ ಪೀರಿಯಡ್ ಕೊಟ್ಟು ಇವಾಗ ಇಷ್ಟು ಮಾಡಿ ಅಂತಂದ್ರೆ ಖಂಡಿತ ಅವರು ಎಲ್ಲಾ ರೀತಿಯಲ್ಲೂ ನಮ್ಮ ತುಮಕೂರು ಡಿಸ್ಟಿಕ್ ನ ಅವರು ಉನ್ನತ ಮಟ್ಟಕ್ಕೆ ಇವಾಗ ಇರ್ತೀವಿ ಅಂತಂದ್ರೆ ವಿಲೇಜ್ ಅಕೌಂಟೆಂಟ್ಸ್ ಕಾರಣ ಸರ್. ಅವ್ರ ಮೇನ್ ಥಿಂಗ್ ಅವ್ರು ಏನ್ ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಇಂತ ಯಾವುದೇ ನಮ್ಮ ಅಚೀವ್ಮೆಂಟ್ಸ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಏನ್ ಫೆಸಿಲಿಟೀಸ್ ಕೊಟ್ಟು ನಮ್ಗೆ ಕೆಲಸ ಕೇಳಬೇಕು ಅಂತ ನಮಗೆ ಕೇಳ್ಕೊಂತ ಇರೋದಷ್ಟೇ. ಅದೇ ಸರ್, ಈಗ ಮೇನ್ ಅವ್ರಿಗೆ ನಮ್ಗೆ ಕ್ವಾರ್ಟರ್ಸ್ ಅಟ್ಲೀಸ್ಟ್ ಅವ್ರಿಗೆ ಫೆಸಿಲಿಟೀಸ್ ಬೇರೆ ಬೇರೆ ಕಡೆಯಿಂದ ಇವಾಗ ಮೆರಿಟ್ ತಗೊಂಡು ಇವಾಗ ವಿಲೇಜ್ ಅಕೌಂಟೆಂಟ್ಸ್ ರ್ಯಾಂಕ್ ಬೇಸ್ ಅಲ್ಲಿ ಬಂದು ಅವಾಗ ಅಲ್ಲಿಗೆ ಅವ್ರಿಗೆ ಸಿಕ್ಕಿರಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಿದೆ ಅನ್ಬಿಟ್ಟು ಅವ್ರು ತಗೊಂಡಿರ್ತಾರೆ. ಈಗ ಅವ್ರಿಗೆ ಇವಾಗ ಕ್ವಾರ್ಟರ್ಸ್ ಇಲ್ಲ ಇದು ಮಾಡ್ಬೇಕು ಅಂತಂದ್ರೆ ಈಗ ಅವ್ರ ಸಂಬಳದಲ್ಲಿ ಇವಾಗ ಬರ ಈಗ ಕಮ್ಮಿ ಸಂಬಳದಲ್ಲಿ ಆದ್ರೂ ಅವ್ರಿಗೆ
ನೆಕ್ಸ್ಟ್ ಅವ್ರಿಗೆ ಇವಾಗ ಕ್ವಾರ್ಟರ್ಸ್ ಈಗ ಎಲ್ಲ ಇದು ಮಾಡ್ಕೊಂಡು ಎಲ್ಲಿರ್ತಾರೆ, ಅನಿವಾರ್ಯತೆವಾಗಿ ಅವರು ಅಟ್ಲೀಸ್ಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಓಡಾಡಲೇಬೇಕು ಅನಿವಾರ್ಯತೆ ಇದೆ ಈಗ ಎಲ್ಲರೂ ಅಷ್ಟೇ. ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋರಾಗ್ಲಿ, ತುಮಕೂರಿಂದ ಎಷ್ಟು ಜನ ಈಗ ಬೆಂಗಳೂರಿಗೆ ಓಡಾಡ್ತಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ. ಒಂದು ಕಟ್ಟಡ ಅಲ್ಲಿ ಮಾಡ್ಕೊಡ್ಬೇಕು. ಹೌದು ಸರ್, ಕ್ವಾರ್ಟರ್ಸ್ ಗಳು ಇವಾಗ ಅಟ್ಲೀಸ್ಟ್ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇವಾಗ ನಮಗೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಟ್ಟಡ ನಿರ್ಮಿಸಿದ್ರೆ 100% ಅವ್ರು ಅಲ್ಲೇ ಇದ್ದು ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತಾರೆ ಅಂತ ನಾನು 100% ನಾನು ಹೇಳ್ತೇನೆ. ಕಳೆದ 2 ವರ್ಷದಿಂದ ಪ್ರತಿ ಸರ್ಕಾರ ಏನು ಸವಲತ್ತುಗಳನ್ನ ತರುತ್ತೆ ಅದರಲ್ಲಿ ಅದಕ್ಕೆ ಆದ ಟೈಮ್ ಇರುತ್ತೆ ಸರ್. ಇವರು ಕ್ವಾಲಿಟಿ ವರ್ಕ್ನ ಕೇಳಲ್ಲ, ಕ್ವಾಂಟಿಟಿ. ಸ್ಟೇಟಲ್ಲಿ ನಾವು ಫಸ್ಟ್ ಇರಬೇಕು, ಎಲ್ಲಾದ್ರಲ್ಲೂ ನಾವು ಸ್ಟೇಟಲ್ಲಿ ಫಸ್ಟ್ ಇರಬೇಕು. ಬೆಳಗ್ಗೆ ಹೋಗಿ 7 ಗಂಟೆಗೆ GPS ಫೋಟೋ ಹಾಕಿ ಅಂತಾರೆ, ಸಂಜೆ 9:30 10 ಗಂಟೆ ಆದ್ರೂ ಬಿಡಲ್ಲ, ಸಂಜೆ ಗೂಗಲ್ ಮೀಟ್ ಅಂತಾರೆ. ಒಬ್ರು KS ತಹಶೀಲ್ದಾರ್ಗಳೇ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸ್ನ DC ಅವ್ರಿಗೆ ಹೇಳ್ಕೊಳಕ್ ಹೋಗ್ತಾರೆ, ಅವ್ರಿಗೆ ಹೇಳ್ಕೊಳಕ್ಕೆ ಅವಕಾಶ ಕೊಡಲ್ಲ. ಯು ಹ್ಯಾವ್ ಟು ಡೂ ವರ್ಕ್ ಅಷ್ಟೇ. ಅವ್ರಿಗೆ ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸ್ ಅವ್ರಿಗೆ ಬೇಕಾಗೇ ಇಲ್ಲ. DC ಅವ್ರಿಗೆ ನೀವು ಟಾರ್ಗೆಟ್ ರೀಚ್ ಮಾಡಬೇಕು, ದಿನಕ್ಕೆ 10 ಪೌತಿ ಕತೆ ಮಾಡಿ ಅಂತಾರೆ ಸರ್. 5-6 ತಲೆಮಾರಿಂದ ಬಿಟ್ಕೊಂಡ್ ಬಂದಿರೋದಿದೆ. ಹೆಣ್ಮಕ್ಳು ಡಿಸ್ಪ್ಯೂಟ್ ಇದೆ, ನಾವ್ ಎಲ್ಲಿಂದ ಮಾಡೋಣ? ಖಾತೆ ಮಾಡ್ಲಿಲ್ಲ ಅಂದ್ರೆ ಖಾತೆ ಮಾಡ್ಲೇಬೇಕು, ನೀವು ಪೌತಿ ಕತೆ ಮಾಡಿ ಅಂತ ಟಾರ್ಗೆಟ್ ಕೊಡ್ತಾರೆ. ಎಲ್ಲಾದ್ರಲ್ಲೂ ಇವ್ರಿಗೆ ಫಸ್ಟ್ ಇರಬೇಕು, ರ್ಯಾಂಕ್ ಬರಬೇಕು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕು, ಕಿರೀಟ ತಗೊಬೇಕು, ಅಷ್ಟೇ ಸರ್ ಇವ್ರ ಉದ್ದೇಶ. ಎಷ್ಟು ಒತ್ತಡ ಕೊಡ್ತಾರೆ ಅಂದ್ರೆ ನಾವು ಫ್ಯಾಮಿಲಿಗೋಸ್ಕರ ಹೋಗಕ್ಕೆ ಆಗ್ತಿಲ್ಲ. ಪ್ರತಿ ಒಂದು ರಾಜ್ಯದಲ್ಲೂ ಎಷ್ಟೋ ದೂರದಿಂದ ಬಂದು ಇಲ್ಲಿ ಕೆಲಸಕ್ಕೋಸ್ಕರ ಸೇರ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಹಬ್ಬಗಳಿಗೂ ಹೋಗಕ್ ಆಗ್ತಿಲ್ಲ ಸರ್. ಅಷ್ಟು ಹಿಂಸೆಯಿಂದ ಒತ್ತಡದಿಂದ ನಾವು ಈ ಜಿಲ್ಲೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಕಳೆದ 1.5 ವರ್ಷದಿಂದ. ಸರ್, ಕೊನೆ ಮಾಡ್ಲಿಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಸುತ್ತೋಲೆನೂ ಮಾಡಿದೆ ಸರ್, ಮಾಡಿಲ್ಲ ಅಂತ ಹೇಳಿಲ್ಲ. ನೀವು ನೋಡಿ, ತುಂಬಾ ಸಿವಿಯರ್ ಕಂಡೀಷನ್ ಅಲ್ಲಿ ಎಲ್ಲೋ ಫ್ಲಡ್ ಆಗಿ ಹೋಗುತ್ತೆ, ಯಾರ್ದೋ ಪ್ರಾಣಹಾನಿ ಆಗತ್ತೆ, ಮತ್ತೊಂದಾಗತ್ತೆ. ಆ ಸಂದರ್ಭದಲ್ಲಿ ನೀವು ಬೇಕಿದ್ರೆ ಸಮಯ ಅಲ್ಲದ ಸಮಯದಲ್ಲಿ ಕೆಲಸ ತಗೊಳ್ಳಿ ಅಂತ ಹೇಳಿ ಸರ್ಕಾರ ಹೇಳಿದೆ. ಆಮೇಲೆ ನಾವು ಎಲ್ಲ ಜವಾಬ್ದಾರಿ ಇರೋ ನೌಕರರಿದ್ದೀವಿ ಸರ್. ಅಂಥದ್ದೊಂದು ಸಂದರ್ಭ ಬಂದ್ರೆ ನಾವ್ಯಾರು ಸಮಯದ ಮಿತಿನ ಇಟ್ಕೊಳ್ದೆ ಕೆಲಸ ಮಾಡ್ತೀವಿ. ಅರ್ಧ ರಾತ್ರಿಗೆ ಬರ್ಬೇಕಾ ನಾವು ಬಂದು ಕೆಲಸ ಮಾಡ್ತೀವಿ ಸರ್. ಜನರ ಸೇವೆಗೆ ನಾವಿದೀವಿ, ನಾವು ಮಾಡ್ಲಿಕ್ಕೆ ಇದನ್ನ ಉದ್ದೇಶ ಕೂಡ ನಾವು ಇಟ್ಕೊಂಡಿದೀವಿ. ಇಲ್ಲೇನಿದೆ ಸರ್, ಯಾವ್ದೋ SIR ಕೆಲಸನ 6 ಗಂಟೆಗೆ ಮಾಡ್ಬೇಕು ಅಂತಕ್ಕಂಥದ್ದು ಏನಿದೆ? ಇವ್ರು ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಿರೋ ಸುತ್ತೋಲೆನೂ ಉಲ್ಲಂಘನೆ ಮಾಡ್ತಾರೆ. ಇವರ ಮೇಲಧಿಕಾರಿಗಳು ಸರ್ಕಾರ ಮಾಡಿರೋ ಆದೇಶ ಸುತ್ತೋಲೆ ಇವ್ರಿಗೆ ಲೆಕ್ಕಕ್ಕೆ ಇಲ್ಲ. ನೀವು ಭಾನುವಾರ ಕೆಲಸ ಹೇಳ್ಬೇಡಿ, ಓವರ್ ಟೈಮ್ ಮೀಟಿಂಗ್ ಮಾಡಬೇಡಿ ಎಲ್ಲ ಹೇಳಿದೆ ಸರ್. ಕೆಲಸದ ಅವಧಿನಲ್ಲಿ ಇವ್ರದೇ ಕೆಲಸದಲ್ಲಿ ಮುಳುಗಿರ್ತಾರೆ. ಇವ್ರು ಬಿಡುವಾದಾಗ ನಮಗೆ ಸಭೆ ಮಾಡೋದು. ತಮ್ಮದೇ ಇಲಾಖೆ ವಿರುದ್ಧ ಒಂದು ಹೋರಾಟ ಮಾಡುವಂತ ಅನಿವಾರ್ಯತೆ ಇವತ್ತು ಎದುರಾಗಿದೆ ಸರ್. ಏನು ಮಾಡಕ್ ಆಗ್ತಾ ಇಲ್ಲ ಸರ್. ಈಗ ನಮ್ಮದೇ ಇಲಾಖೆಯಿಂದ ಇವತ್ತು ನನ್ನ ಸಹೋದ್ಯೋಗಿ ಪ್ರಾಣ ಹೋಗಿದೆ. ನನ್ನದೇ ಇಲಾಖೆ ಒತ್ತಡಕ್ಕೆ ನನ್ನ ಸಹೋದ್ಯೋಗಿ ಇಲ್ಲಿ ಕಾಲ್ ಮುರ್ಕೊಂಡು ಬಂದು ಕೂತಿದ್ದಾಳೆ. ಹಾಗಾಗಿ ಅನಿವಾರ್ಯವಾಗಿ ಎಲ್ಲೋ ಒಂದು ಕಡೆ ನಾವು ಈ ಸ್ಥಿತಿಗೆ ಬರೋದಕ್ಕೆ ಅವರೇ ಕಾರಣ. ನಮ್ಮದೇ ಇಲಾಖೆಯ ನಮ್ಮ ಮೇಲಧಿಕಾರಿಗಳೇ ಕಾರಣ. ಅವರ ಮೇಲಧಿಕಾರಿಗಳ ಏನು ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಮಾಡಿರ್ತಕ್ಕಂತಹ ಆದೇಶ ಮತ್ತೊಂದು ನಿರ್ದೇಶನದಿಂದಾಗಿ ಏನು ಘಟನೆ ನಡೆದಿದೆ ನಾವು ಖಂಡಿಸಬೇಕಾದ ಅನಿವಾರ್ಯತೆ ನಮಗೆ ಬಂದಿದೆ ಸರ್. ಆಮೇಲೆ ಇದನ್ನ ನಿಭಾಯಿಸೋದಕ್ಕೆ ಅವ್ರಿಗೂ ಕೂಡ ದಾರಿ ಇತ್ತು. ಅವ್ರು ಯಾರು ಕೂಡ ಅದಕ್ಕೆ ಸಂತಾಪ ಸೂಚಿಸೋದೋ ಮರುಗೋದೋ ನಮ್ಮ ಅಹವಾಲನ್ನ ಕೇಳೋದೋ ಮಾಡ್ಲಿಲ್ಲ. ಅರ್ಧ ರಾತ್ರಿಗೆ ಜಿಲ್ಲಾಧಿಕಾರಿಗಳು ಬಂದಿದ್ರು, ಕೇಳ್ಕೊಂಡ್ರು, ಕ್ರಮ ಮಾಡ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ ಸರ್. ಏನ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ. ಹಾಗಾಗಿ ನಮಗೂ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೋ ಅಂತ. ಹಾಗಾಗಿ ಯಾರೊಬ್ರು ಕೂಡ ಎದ್ದು ಹೋಗ್ಲಿಕ್ಕೆ ಇವ್ರು ಯಾರು ತಯಾರಿಲ್ಲ. ಬೇರೆ ಜಿಲ್ಲೆಗಳಿಂದನೂ ಬರ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ನ್ಯಾಯ ಸಿಗೋವರೆಗೂ ಕೂರುವಂತ ಕೆಲಸ ಮಾಡ್ತೀವಿ ಸರ್. ಸರ್, ಇದು ಇವತ್ತು ಮಾತ್ರ ಶುರುವಾಗಿದ್ದಲ್ಲ ಸರ್. 1.5-2 ವರ್ಷದಿಂದನೂ ಈ ಸಮಸ್ಯೆಗಳು ನಮ್ಮಲ್ಲಿದೆ ಸರ್. ಆಲ್ರೆಡಿ ನಾವು ರಾಜ್ಯ ಸಂಘದಿಂದ 2 ಬಾರಿ ಸ್ಟ್ರೈಕ್ ಮಾಡಿ ನಮ್ಮ ಸಮಸ್ಯೆಗಳನ್ನೆಲ್ಲ ಸರ್ಕಾರದ ಮಟ್ಟಕ್ಕೆ ಮುಟ್ಸಿದೀವಿ ಸರ್. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ನಮಗೆ ಪರಿಹಾರಗಳು ಕಂಡು ಬಂದಿಲ್ಲ ಸರ್. ಇದೆಲ್ಲರ ಪರಿಣಾಮವಾಗಿ ಇವತ್ತು ನಮ್ಮ ಸಹೋದ್ಯೋಗಿ ಮರಣವನ್ನೇ ಹೊಂದಿದ್ದಾರೆ ಸರ್. ನಿನ್ನೆ ಅವರ ಅಂತ್ಯ ಸಂಸ್ಕಾರಕ್ಕೆ ಅವರನ್ನ ಅಂತ್ಯ ನಮನ ಮಾಡ್ಲಿಕ್ಕೂ ಕೂಡ ನಾವು ಮುಖ್ಯಮಂತ್ರಿಯವರ ಮೇಲಿಂದ ಪ್ರೆಷರ್ ತಂದ ಮೇಲೆ ನಮಗೆ ಒಂದು ಅಂತಿಮ ನಮನ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಸಿಕ್ತು ಸರ್. ಇಂಥ ಪರಿಸ್ಥಿತಿಗೆ ಬಂದಿದೆ ಸರ್. ಕೇವಲ ಇದು ಇವತ್ತಿನ ಪ್ರೆಷರ್ ಮಾತ್ರ ಅಲ್ಲ ಸರ್. ಸುಮಾರು 1.5-2 ವರ್ಷದಿಂದನೂ ಕೂಡ ಇದು 99% ಒತ್ತಡ ನಡೀತಾನೆ ಇದೆ ಸರ್. 1% ಜಾಸ್ತಿ ಆಗಿರೋದು ಈ SIR ಇಂದ ಸರ್. ನಾವು ಇಡೀ ಗ್ರಾಮ ಆಡಳಿತಾಧಿಕಾರಿಗಳಿಗೆ ನಮ್ಗೆ ಹಲವಾರು ಸಮಸ್ಯೆಗಳಿದಾವೆ ಸರ್. ಗ್ರೌಂಡ್ ಲೆವೆಲ್ ಅಲ್ಲಿ ತುಂಬಾ ಸಮಸ್ಯೆಗಳಿಂದ ನರಳಾಡ್ತಾ ಇದೀವಿ ಸರ್. ನಮ್ಗೆ 6 ಗಂಟೆಗೆ 6:30 ಹೋಗ್ಬೇಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಕೇವಲ ನಾವು ನೌಕರಿ ಮಾಡೋದು ಒಂದೇ ಅಲ್ಲ ಸರ್. ಇದನ್ನ ಹೊರತುಪಡಿಸಿ ನಮ್ಮ ವಯಸ್ಸಾದ ಅತ್ತೆ ಮಾವಂದ್ರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ನಮ್ಮ ಗಂಡಂದ್ರಿದ್ದಾರೆ. ಫಾರ್ ಎಕ್ಸಾಂಪಲ್, ನಾನು 6:30 ನಾನು ಗ್ರೌಂಡಿಗೆ ಹೋಗ್ಬೇಕಂದ್ರೆ ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಸರ್? ನನ್ನ ಫ್ಯಾಮಿಲಿಗೆ ಎಲ್ಲ ಹೆಂಗ್ ರೆಡಿ ಮಾಡ್ಬೇಕು ಸರ್? ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಸರ್? ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಬಿಟ್ಟು ನಾನು ಹೋಗ್ಬೇಕಾಗುತ್ತೆ ಸರ್. ಇಲ್ಲಿ ಇನ್ನೊಂದು ವಿಪರ್ಯಾಸ ಏನ್ ಗೊತ್ತಾ ಸರ್? ನಮ್ಮ ಎಲ್ಲಾ
ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ವರ್ಗಾವಣೆ ಆಗ್ಲಿ ಅಥವಾ ಒಂದು ಅಂತರ್ಜಿಲ್ಲಾ ವರ್ಗಾವಣೆ ಆಗ್ಲಿ ಇಲ್ಲ ಸರ್. ಇಲ್ಲಿ ಎಷ್ಟೋ ಜನ ನಾವು ತಾಯಂದ್ರು ಕೂತಿದೀವಿ ಸರ್, ಬೇರೆ ಬೇರೆ ಜಿಲ್ಲೆಯವರು ಇದ್ದೀರಿ ಸರ್. ನಾನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಲ್ಲಿದ್ದೀನಿ ಸರ್. ನಂದು 2 ವರ್ಷದ ಮಗಳಿದ್ದಾಳೆ ಸರ್, 6 ವರ್ಷದ ಒಬ್ಳು ಮಗಳಿದ್ದಾಳೆ ಸರ್. ಅವ್ರನ್ನ ಕೂಡ ಇವತ್ ನಾನು ಹೋಗಿ ನೋಡ್ಬೇಕಿತ್ತು ಸರ್. ಅಲ್ಲ, ಈ ಸಮಯದಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಂಡು ಇದ್ರಲ್ಲಿ ನಾವು ತರಬಾರ್ದು. ಆದ್ರೆ ಕೇವಲ ಅದೊಂದೇ ಸಮಸ್ಯೆ ಇಲ್ಲ ಸರ್. ಇಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಕಂದಾಯ ಸಚಿವರು ಅವರು ಈ ಜಾಗಕ್ಕೆ ಬಂದು ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಮುಕ್ತಿ ಹಾಡಿ ನಮ್ಗೆ ಈ ಒತ್ತಡ ರಹಿತ ಕೆಲಸನ ನಾವು ಖುಷಿಯಿಂದ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ಸರ್. ನಾವು ಬಂದಿರೋದು ಸರ್ಕಾರಿ ಸೇವೆ ಮಾಡಕ್ಕೆ ಸರ್. ನಾವೆಲ್ಲರೂ ಖುಷಿಯಿಂದ ಮಾಡ್ತೀವಿ. ನಾವಿರೋ ಜಾಗದಲ್ಲಿ ನೆಮ್ಮದಿಯಾಗಿ ಯಾವುದು ಒತ್ತಡ ಇಲ್ದಿರಂಗೆ ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟು ಈ ಸಾವಿಗೊಂದು ನ್ಯಾಯ ಒದಗಿಸ್ಕೊಟ್ಟು ನಮ್ಗಿರೋ ಎಲ್ಲಾ ಸಮಸ್ಯೆಗಳನ್ನ ಅವರು ಈ ನಮ್ಮ ಮೂಲಕನೇ ಡೈರೆಕ್ಟ್ ಆಗಿ ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿ ಈ ಕ್ಷಣನೇ ನಮ್ಗೆ ಪರಿಹಾರ ಒದಗಿಸ್ಕೊಡ್ಬೇಕು, ಅವ್ರು ಇಲ್ಲಿಗೆ ಬರ್ಬೇಕು ಅನ್ನೋದು ನನ್ನ ಮನವಿ ಸರ್. ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸ್ಕೊಟ್ಬಿಡ್ಲಿ ಸರ್. ಆಮೇಲೆ ಈ ಒತ್ತಡಗಳಿಗೆಲ್ಲ ಇಲ್ಲೇ ಫುಲ್ ಸ್ಟಾಪ್ ಆಗ್ಬಿಡ್ಲಿ ಸರ್. ಅದ್ರ ಬಗ್ಗೆ ನಮಗ್ ವಿಪರ್ಯಾಸ ಇದೆ. ಯಾಕಂದ್ರೆ ಭುವನನೇ ಸಾಯ್ಬೇಕಾಯ್ತು ನಮ್ಗೆ ಧ್ವನಿ ಆಗೋದಕ್ಕೆ ಅನ್ನೋದು ತುಂಬಾ ವಿಪರ್ಯಾಸದ ಸಂಗತಿ. ಅದು ಇನ್ನು ಲೈಫ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅವಳು. ಇನ್ನು ಜೀವನ ತುಂಬಾ ದೊಡ್ಡದಿತ್ತು ಆಕೆಗೆ. ಆಮೇಲೆ ಸಾಕಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ಲು. ಶಿ ಇಸ್ ವೆರಿ ಹೆಂಗೆ ಅಂದ್ರೆ ತುಂಬಾ ಸಾಧು ಸ್ವಭಾವದ ಹುಡುಗಿ, ಎಲ್ರಿಗೂ ಅಚ್ಚುಮೆಚ್ಚು. ಇವತ್ತು ನಾವ್ ಇಷ್ಟು ಜನ ಸೇರಿದ್ದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೋಬಹುದು ಆಕೆ ಎಷ್ಟು ಪ್ರೀತಿ ಇದೆ ನಮ್ಗೆಲ್ಲರಿಗೂ ಅವಳ ಮೇಲೆ ಅಂತ ಹೇಳಿ. ಅದಂತೂ ತುಂಬಾ ದೊಡ್ಡ ದುರಂತ. ಅವಳ ಸುದ್ದಿ ಇಟ್ಕೊಂಡು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದೀವಲ್ಲ, ಅದು ದೊಡ್ಡ ದುರಂತ. ಇದಕ್ಕೂ ಮುಂಚೆನೆ ನಾವ್ ಎಚ್ಚೆತ್ಕೊಂಡಿದ್ದಿದ್ರೆ ಬಹುಶಃ ಆಕೆ ಉಳಿತಿದ್ಲೇನು. ನಾವ್ ಇದ್ರ ಬಗ್ಗೆ ಸುಮಾರು ಸತಿ ಕೇಳಿದೀವಿ. ನಮ್ಗೆ ಆಫೀಸ್ ಅವರ್ಸ್ ಬಿಟ್ಟು ಕೆಲಸ ಹೇಳ್ಬೇಡಿ, 10 to 5:30 ನಮ್ದು ಏನಿದೆ ಕೆಲಸ ನಮ್ಮ ಹತ್ರ ಮಾಡಿಸ್ಕೊಳ್ಳಿ. ಮಾಡ್ತೀವಿ ಸರ್, ಯಾವ ಕೆಲಸ ಹೇಳಿದ್ರು 10 ಇಂದ 5 ನಾವು ಮಾಡ್ತೀವಿ. ಮಾಡಲ್ಲ ಅಂತ ನಾವ್ ಯಾವ್ದನ್ನು ಹೇಳ್ತಾ ಇಲ್ಲ. ಆಫೀಸ್ ಅವರ್ಸ್ಗೂ ಮುಂಚೆ ಬನ್ನಿ, ಆಫೀಸ್ ಅವರ್ಸ್ ಆದ್ಮೇಲೆ ಮೀಟಿಂಗ್ ಅಟೆಂಡ್ ಮಾಡಿ. ಇದು ಹೆಂಗೆ ಅಂದ್ರೆ ನಮ್ಮನ್ನ ಹೆರಾಸ್ಮೆಂಟ್ ಮಾಡ್ದಂಗ ಅಷ್ಟೇ. ಇದು ಆಗ್ತಾ ಇಲ್ಲ ನಮ್ಮ ಕೈಲಿ. ಇದನ್ನ ಈ ಒಂದು ಕಷ್ಟನ ಬೇರ್ ಮಾಡಕ್ ಆಗ್ತಾ ಇಲ್ಲ. ಈಗ ಎಲ್ರಿಗೂ 6:30 ಫೀಲ್ಡ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಅಂತ ಅದ್ ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾರು ಹೇಳಿದ್ರೆ ಅವ್ರು ಬನ್ನಿ ಅಂತ ಕರಿತಾ ಇದೀವಿ. ನಿನ್ನೆಯಿಂದ ಯಾರು ಬರ್ತಾ ಇಲ್ಲ. ಸಾವಿನ ಹೊಣೆ ಯಾರು ಹೊರ್ತಾ ಇಲ್ಲ. ಇವತ್ತು ನೋಡಿದ್ರೆ ಆ ಹುಡುಗಿ ಆಕ್ಸಿಡೆಂಟ್ ಆಗಿ ಬಂದಿದೆ. ಕೈ ಕಾಲು 2 ಫ್ರಾಕ್ಚರ್ ಆಗಿದೆ. ಅವ್ರ ತಂದೆ ತಾಯಿನ ತಾವು ನೋಡಿದ್ರೆ ಏಜೆಡ್ ಪರ್ಸನ್ಸ್ ಬೆಂಗಳೂರಲ್ಲಿ ಇದ್ದಾರೆ. ಇವಾಗ ಆಕೆನ ಕರ್ಕೊಂಡು ಹೋಗ್ಬೇಕು ಅವರು. ಸೊ ಇದನ್ನ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಇದೆಲ್ಲ ಏನಕ್ಕೆ ಬೇಕು? 6:30ಗೆ ಡ್ಯೂಟಿಗೆ ಹೋಗಿ 7 ಗಂಟೆಗೆ ಡ್ಯೂಟಿಗೆ ಹೋಗಿ ಅನ್ನೋದು ನಮ್ಗೆ ಯಾಕೆ ಬೇಕು? ಮಾಡ್ತೀವಿ ಆಗಿದೆ ಸರ್. ಅದನ್ನೇ ಹೇಳ್ತಾ ಇದೀವಲ್ಲ ನಾವು ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತಂದ್ರೆ ನಮ್ಮ ಗಂಡ ಹೆಂಡತಿ ಅನ್ನೋರ ಮಧ್ಯೆ ಪ್ರೀತಿ ಮರ್ತೋಗಿದೀವಿ. ತಾಯಿ ತಂದೆ ಮಕ್ಕಳ ಮಧ್ಯೆ ವಾತ್ಸಲ್ಯ ಮರ್ತೋಗ್ಬಿಟ್ಟಿದೀವಿ. ಅತ್ತೆ ಮಾವನಂತೂ ನಾವ್ ಯಾರು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನು ಮಕ್ಳುಗಳನ್ನ ಕರ್ಕೊಂಡೋಗಿ ಹಾಸ್ಟೆಲ್ ಅಲ್ಲಿ ಬಿಡ್ತೀವಿ. ಯಾಕಂದ್ರೆ ನಾವ್ ಇನ್ಎಲಿಜಿಬಲ್ ಸರ್. ನಾವೇ ಒಪ್ಕೊಂತಾ ಇದೀವಲ್ಲ. ಆಸ್ ಎ ಫೀಮೇಲ್ ನಾನು ಒಬ್ಬ ಒಳ್ಳೆ ಮಗಳಾಗಿರಕ್ಕಾಗಲ್ಲ, ಒಬ್ಳೆ ಹೆಂಡತಿ ಆಗಿರಕ್ಕಾಗಲ್ಲ, ಅಥವಾ ತಾಯಿ ಆಗಿರಕ್ಕಾಗ್ತಲ್ಲ. ಆಗ್ತಾ ಇಲ್ಲ ನಮ್ಮ ಕೈಲಿ ಪೇರೆಂಟಿಂಗ್ ನಿಭಾಯಿಸೋದಕ್ಕೆ. ನಮ್ಮ ಮಕ್ಳಿಗೆ ಸಂಜೆ ಹೋದ್ರೆ ಏನಾದ್ರು ಹೇಳ್ಕೊಡ್ಬೇಕು ಅಂತಂದ್ರೆ ನಮಗ್ ತಾಳ್ಮೆ ಇರ್ಬೇಕಲ್ಲ. ತಾಳ್ಮೆ ಇಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಲ್ಲ ನಾವು. ಆಗ್ತಾ ಇಲ್ಲ ನಮ್ಮ ಕೈಲಿ, ಏನು ಮಾಡಕ್ ಆಗ್ತಾ ಇಲ್ಲ. ಊಟ ಚಿತ್ರಾನ್ನ ರಾತ್ರಿ ಅನ್ನ ಮಿಕ್ಕಿದ್ರೆ ಬೆಳಗ್ಗೆ ಒಗ್ಗರಣೆ ಹಾಕೊಂಡು ಬಾಕ್ಸಿಗೆ ತುಂಬ್ಕೊಂಡು 10 ಗಂಟೆ ಒಳಗೆ ಆಫೀಸಲ್ಲಿ ಇದ್ರೆ ಸಾಕಪ್ಪ ಅಂತ ಬಂದ್ಬಿಡ್ತೀವಿ ನಾವು. ಹಂಗಿದೆ ನಮ್ ಸಿಚುಯೇಷನ್. ಅದೇ ತರ 5:30 ಹೋಗ್ಬಿಡಿ ಅಂತ ಹೇಳ್ಬಿಡಿ. ನೀವುನುವೆ ನಾವಿರಲ್ಲ ಭಯ. ಅಯ್ಯೋ ಹೋಗ್ಬಿಟ್ರೆ ಇನ್ನೇನಪ್ಪ, ಇನ್ನೇನ್ ಕೆಲಸ ಬರೋದು, ಯಾಕೆ ಬೇಕು, ಮುಗಿಸಿ ಹೋಗ್ಬಿಡೋಣ. ಇಲ್ಲೇ ಕಳೆದು ಬಿಡ್ತೀವಿ ಎಷ್ಟೋ ದಿನಗಳು. ಲೇಟ್ ಅವರ್ಸ್ ಹೋಗ್ತೀವಿ. ಪೇಷನ್ಸ್ ಹೊಟ್ಟೋಗಿರುತ್ತೆ ನಮ್ಗುನುವೆ. ಮಾಡೋ ಅಡ್ಗೆ ಮಾಡಕ್ಕೂ ತಾಳ್ಮೆ ಇರಲ್ಲ ಸರ್. ನಮ್ಮ ಮಕ್ಳು ಹಸ್ಕೊಂಡು ಮಲ್ಕೊಂಡೇ ಬಿಟ್ಟಿರ್ತಾರೆ ಎಷ್ಟೋ ಜನ. ಇಲ್ಲಿರೋಂಥ ಎಷ್ಟೋ ಫೀಮೇಲ್ಸಿಗೆ ಇರೋರು ಎಲ್ಲರೂ 5 ವರ್ಷದ ಕೆಳಗಿನ ಮಕ್ಳೆ. ಮೆಜಾರಿಟಿ ಆಫ್ ದೆಮ್ ಎಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ಆಮೇಲೆ ಎಲ್ಲರೂ ಹೆಂಗಿದ್ದಾರೆ ಅಂತಂದ್ರೆ ಒಬ್ರಿಗೊಬ್ರು ಅವಲಂಬಿಸ್ಕೊಂಡು ಮಕ್ಕಳನ್ನ ಬೇರೆಯವ್ರ ಮನೆಗೆ ಬಿಟ್ಟು ಬರ್ತಾ ಇದ್ದಾರೆ ನೋಡ್ಕೊಳಕ್ಕೆ. ಕೊಡ್ತಾ ಇಲ್ಲ ನಾವು ಉತ್ತಮವಾದ ಆಹಾರನೇ ಕೊಡಕ್ ಆಗ್ತಾ ಇಲ್ಲ ನಮ್ಮ ಮಕ್ಳಿಗೆ. ಉತ್ತಮವಾದ ತಂದೆ ತಾಯಿ ಪ್ರೀತಿ ಕೊಡಕ್ ಆಗ್ತಾ ಇಲ್ಲ ನಮ್ಮ ಮಕ್ಳಿಗೆ. ಅಥವಾ ಒಳ್ಳೆ ರೀತಿನಲ್ಲಿ ನಾವು ಮಕ್ಳನ್ನ ನಾವು ಬೆಳೆಸ್ತಾ ಇದೀವ ಅನ್ನೋದೇ ನಮಗ್ ಡೌಟು. ಯಾಕಂದ್ರೆ ನಾವು ಒಳ್ಳೆ ತಂದೆ ತಾಯಿ ಆಗ್ತಾ ಇದೀವ ಅನ್ನೋದೇ ನಮಗ್ ಡೌಟು. ಎಷ್ಟೋ ಜನಕ್ಕೆ ನಮ್ಮಲ್ಲಿ ಮದ್ವೆ ಆಗಿಲ್ಲ 40 years ಆದ್ರೂ. ಯಾಕೆಂದ್ರೆ ಹೆಣ್ ಸಿಗಲ್ಲ. ಈ ಕೂದಲುದ್ರೋಗಿರುತ್ತೆ ಟೆನ್ಷನಿಗೆ, ತಲೆನೋವು. ಯಾಕೆ ಬೇಕು ಆ ಮದ್ವೆ ಕಟ್ಕೊಂಡ್ರೆ? ಈ ಕೆಲ್ಸದ ಒತ್ತಡದಲ್ಲಿ ಅದನ್ನ ನಾನು ನೆಟ್ಟಿಗೆ ನಿಭಾಯಿಸಕ್ ಆಗಿಲ್ಲ ಅಂದ್ರೆ ಬೇಡಪ್ಪ ಅಂತ ಹೇಳಿ ನಮ್ಮಲ್ಲಿ ಎಷ್ಟೋ ಜನ ಮದ್ವೆಗಳೇ ಆಗ್ತಾ ಇಲ್ಲ. ಸೊ ಈ ರೀತಿ ನಾವು ಬಹುಶಃ ತುಂಬಾ ಅಂದ್ರೆ ತುಂಬಾ ದಾರುಣ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಈ ತರ ಪರಿಸ್ಥಿತಿನಲ್ಲಿ ನಾವು ನಿಂತ್ಕೊಂಡು ನಾವು ನ್ಯಾಯ ಕೇಳ್ತೀವಿ ಅನ್ನೋದು ನಮಗೆ ಕಲ್ಪನೆನೂ ಇರ್ಲಿಲ್ಲ. ಈ ಬಗ್ಗೆ ಸುಮಾರು ಸಲ ನಾವು ಹೋರಾಟಗಳು ಮಾಡಿದೀವಿ, ಕೇಳ್ಕೊಂಡಿದೀವಿ. ಸರ್ಕಾರಕ್ಕೆ ಎಲ್ಲದಕ್ಕೂ ಗಮನದಲ್ಲಿ ಇದೆ. ನಾವೆಲ್ಲರೂ 10 ರಿಂದ 5:30 ಮಾತ್ರ ಕೆಲಸ ಮಾಡ್ತೀವಿ. ಆಫೀಸ್ ಅವರ್ಸ್ ಬಿಟ್ಟು ನಮ್ಮನ್ನು ಕರಿಬೇಡಿ, ಮೀಟಿಂಗ್ಸ್ಗಳನ್ನ ಮಾಡಬೇಡಿ, ರಜಾ ದಿನ ನಮ್ಮ ಫ್ಯಾಮಿಲಿಗೆ ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸುಮಾರಷ್ಟು ಕೇಳ್ಕೊಳ್ತೀವಿ ಸರ್. ಗಲ್ಲಿಗೆ ಏರ್ಸೋನಿಗೂ ಕೂಡ ಆತನ ಕೊನೆ ಆಸೆ ಕೇಳೋದಕ್ಕೆ, ಆತನ ಫ್ಯಾಮಿಲಿ ಮೀಟ್ ಮಾಡೋದಕ್ಕೆ ಅವಕಾಶಗಳಿದೆ. ಇಲ್ಲಿ ನಮ್ಮವ್ರು ಯಾವತ್ತಾದ್ರೂ ಒಂದು ಸಂಡೇ ಏನೋ ಅವ್ರ ಫ್ಯಾಮಿಲಿನಲ್ಲಿ ಕಾರ್ಯಕ್ರಮ ಹಾಕೊಂಡಿರ್ತಾರೆ ಅಂತ ಅಂದ್ರೆ ಅವತ್ತೇ ನಮ್ಗೆ ಏನೋ ಒಂದು ರೆಡಿ, ಆಫೀಸ್ ಕೆಲಸನೇ ಏನೋ ಒಂದು ರೆಡಿ ಇರುತ್ತೆ.
ಬರಲೇಬೇಕು, ಬಂದಿಲ್ಲ ಅಂತಂದ್ರೆ ಮುಗೀತು. ಸೊ ಈ ತರದ ಕೆಟ್ಟ ಪರಿಸ್ಥಿತಿಗೆ ಇವತ್ತು 2 ಜೀವಗಳು. ಸರ್ಕಾರ ಏನು ಸರ್ಕಾರಿ ನಿಯಮದಂತೆ 10 ಗಂಟೆಯಿಂದ 5:15 ಕೆಲಸ ಮಾಡ್ತೀವಿ ಸರ್. ರಜಾ ದಿನದಲ್ಲಿ ದಯಮಾಡಿ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡಿ. ನಮಗೂ ಕುಟುಂಬ ಇದೆ, ನಮಗೂ ವೈಯಕ್ತಿಕ ಬದುಕಿದೆ, ನಾವು ಬದುಕಬೇಕು. 40 ವರ್ಷ ಬದುಕಿದ್ರೆ ಈಗ ಗ್ರೇಟ್ ಅನ್ನಂಗಾಗಿದೆ. 40 ವರ್ಷ ಪ್ಲಸ್ ಬದುಕಿದ್ರೆ ಅದು ನಮ್ ಗ್ರೇಸ್ ಅಷ್ಟೇ. ಗ್ರೇಸ್ ಮಾರ್ಕ್ಸ್ ತರ ಅದು. ಏನೋ ಒಂದು 10 ವರ್ಷ ಹೆಚ್ಚಿಗೆ ಬದುಕ್ಬಿಟ್ಟ ಅಂತ. 40 ಇಯರ್ಸ್ ನಾವು ಬದುಕಿದ್ರೆ ಹೆಚ್ಚೆಚ್ಚು. ಆ 40 ವರ್ಷದಲ್ಲಿ ಇನ್ನು ನಾವು ನಮ್ಮ ಸಂಸಾರ ಕಟ್ಟಿದ್ರೆ ನಮ್ಮ ಮಕ್ಳನ್ನ ಸಾಕೋಣಕ್ಕೆ ಆಗಿರೋದಿಲ್ಲ. ಇನ್ ಸಾಧನೆ ಏನ್ ಮಾಡಕ್ ಬಂತು ಜೀವನದಲ್ಲಿ? ಸೊ ಹಂಗಾಗಿ ನಾವು ಕೇಳ್ಕೊಳ್ಳೋದು ಇಷ್ಟ, ನಾವು 10 ರಿಂದ 5:15 ಕೆಲಸ ಮಾಡ್ತೀವಿ. ಯಾವ ಕೆಲಸನೂ ನಾವು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀವಿ. ನಮ್ಮನ್ನ ಅಷ್ಟು ಟೈಮ್ ಲಿಮಿಟ್ ಅಲ್ಲಿ ಕೆಲಸ ಮಾಡಕ್ ಬಿಡಿ. ರಜೆ ದಿನದಲ್ಲಿ ನಮ್ಮನ್ನ ಕರಿಬೇಡಿ. ಹೆಣ್ಮಗಳು ನಾವು ಅವಳ ಈ ಪರಿಸ್ಥಿತಿ ಆಧಾರದ ಮೇಲೆ ಇಲ್ಲಿ ಕೂತು ನ್ಯಾಯ ಕೇಳುವಂತ ಪರಿಸ್ಥಿತಿ ಬಂದಿದ್ದಕ್ಕೆ ತುಂಬಾ ನೋವಿದೆ. ಮುಂಚೆನೆ ಎಚ್ಚೆತ್ಕೋಬೇಕಿತ್ತು ಸರ್. ಯಾರು ಬಂದ್ ಮಾತಾಡ್ತಾರೆ ಸರ್? ಎಲ್ಲ ಕೇಳಂತದ್ ನೌಕರರು, ಯಾರು IAS KS ಆಫೀಸರ್ದು MLA ಮಿನಿಸ್ಟರ್ಗಳ ಮಕ್ಕಳಲ್ಲ ಸರ್, ಎಲ್ಲ ಕಡು ಬಡವನ್ನ ರೈತನ ಮಕ್ಕಳು ಸರ್. ಎಲ್ರು ಕೂಡ ಯಾರಾದ್ರೂ ಒಬ್ರು ಮಾತಾಡಿದ್ರೆ ಸರ್, ಗ್ರೂಪ್ ಅಲ್ಲಿ ಒಬ್ರು ಸಂದೇಶ ಹಾಕಿದ್ರೆ, ಗ್ರೂಪ್ ಅಲ್ಲಿ ಯಾರಾದ್ರೂ ಒಬ್ರು ಸಂದೇಶ ಹಾಕಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ನೋಟಿಸ್ ಕೊಡೋದು. ಇಲ್ಲಿನ ADC ಅವರು ಕೂಡ ಅಷ್ಟೇ ಹರಾಸ್ಮೆಂಟ್ ಗಳನ್ನ ಮಾಡಿದ್ದಾರೆ. ಯಾರಾದ್ರೂ ಒಬ್ರು ಏನಾದ್ರು ಮಾತಾಡಿದ್ರೆ ಅವರಿಗೆ ದಫ್ತರ್ ಹಾಕೊಳ್ಳೋದು, ಅವ್ರ ಪ್ರೊಬೆಷನರಿ ಫೈಲ್ ವಾಪಸ್ ಕಳಿಸೋದು, ಅವ್ರದ್ದು ಟೈಮ್ ಬಾಂಡ್ ಫೈಲ್ ಗಳನ್ನ ವಾಪಸ್ ಕಳಿಸೋದು. ಯಾವುದೇ ರೀತಿ ಸೇವಾ ವಿಚಾರದಲ್ಲಿ ನೌಕರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರ್. ಅಷ್ಟು ದೌರ್ಜನ್ಯದಿಂದ ನಡ್ಕೊಂತಾ ಇದ್ದಾರೆ ಇವರೆಲ್ಲ. ಹಾಗಾಗಿ ಆ ಹೆಣ್ಮಗಳ ಸಾವಿನ ಮೂಲಕ ಇಡೀ ರಾಜ್ಯ ಅಲ್ಲ ಸರ್, ಕಂದಾಯ ಇಲಾಖೆ ಅಲ್ಲ, ಇಡೀ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒಂದು ನೆಮ್ಮದಿಯ ವಾತಾವರಣ ಕೆಳಹಂತದ ನೌಕರರಿಗೆ ಬರಲಿ ಅನ್ನೋದೊಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಆ ಸಾವಿಗೆ ನ್ಯಾಯ ಸಿಗ್ಲೇಬೇಕು, ಅವ್ರ ಮೇಲೆ ಕ್ರಮ ಆಗ್ಲೇಬೇಕು ಸರ್. ಇವತ್ತಿನ ದಿವಸ ಏನು ನಮ್ಮ ಗ್ರಾಮಾಡಳಿತಾಧಿಕಾರಿ ಸ್ನೇಹಿತೆಯಾದ ಭುವನ ಅವರ ಸಾವಿಗೆ ಮೇಲಾಧಿಕಾರಿಗಳ ಅತಿಯಾದ ಒತ್ತಡನೇ ಕಾರಣ. ಯಾಕಂದ್ರೆ ಹಲವಾರು ಕೆಲಸಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ರಜಾ ದಿನಗಳು ಅಂತಾನು ನೋಡ್ದೇನೆ ಮಹಿಳಾ ನೌಕರರಿಗೆ ಅವ್ರದೇ ಆಗಿರ್ತಕ್ಕಂಥ ಸುರಕ್ಷತೆ ಇಲ್ಲ, ಒಂದು ಕಚೇರಿ ಇಲ್ಲ, ಅವ್ರಿಗೆ ಆಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇಲ್ಲ, ಕೂತ್ಗಳಿಕೆ ಕಚೇರಿ ಚೇರು ಕುರ್ಚಿ ಯಾವುದು ಕೂಡ ವ್ಯವಸ್ಥಿತವಾಗಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಕೇಳ್ತಾರೆ ಹೊರತಾಗಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ. ಅದ್ರ ಜೊತೆಗೇನೆ ಶನಿವಾರ ಭಾನುವಾರ ಸರ್ಕಾರಿ ರಜಾ ದಿನಗಳಲ್ಲಿ ಕೆಲಸ ಕೇಳಬಾರ್ದು ಅಂತ ಸುತ್ತೋಲೆ ಇದ್ರು ಸರ್ಕಾರದ್ದು. ಆದಾಗೂ ಸಹಿತ ಇವರು ಮೇಲಾಧಿಕಾರಿಗಳು ಒತ್ತಡ ಏರಿ ನಮಗೆ ಬೆಳಿಗ್ಗೆ 6 ಗಂಟೆ ಹೋಗಿ ಸಂಜೆ 7-8 ಗಂಟೆವರೆಗೂ ಸಹಿತ ಸಭೆಗಳನ್ನು ಮಾಡೋದಿರ್ಬೋದು, ಕೆಲಸದಲ್ಲಿ ಪ್ರೋಗ್ರೆಸ್ ಕೇಳ್ತಕ್ಕಂಥ ವಿಚಾರದಲ್ಲಿ ಅತಿಯಾಗಿ ಈ ಒಂದು ಜಿಲ್ಲೆಯಲ್ಲಿ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೀವಿ. ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ ಈ ರೀತಿ ವಾತಾವರಣ ಇಲ್ಲ. ಆದ್ರಿಂದ ಈ ಒಂದು ಭುವನ ಅವರ ಸಾವಿನ ನಂತರ ನಾವು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಸುರಕ್ಷತೆಗಾಗಿ. ಈ ನಿಟ್ಟಿನಲ್ಲಿ ಸರ್ ಇಲ್ಲಿವರೆಗೂ ಕಳೆದ ಬಾರಿ ಕೂಡ ನಾವು ಸ್ಟ್ರೈಕ್ ಮಾಡಿದೀವಿ ಸರ್, ತಾವು ನೋಡಿದೀರಾ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು, ಸಭೆ ಮಾಡ್ತೀವಿ, ನಾವು ಅದನ್ನ ನಿಮಗೆ ಹಂತವಾಗಿ ಪರಿಹರಿಸ್ತೀವಿ ಅಂತ ಹೇಳಿದ್ರು. ಆದ್ರೂ ಸಹಿತ ಇಲ್ಲಿವರೆಗೂ ಯಾವುದೇ ರೀತಿಯ ಪರಿಹಾರವನ್ನ ನಮ್ಗೆ ಒದಗಿಸಿಲ್ಲ. ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ಭಯಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡಬೇಕು, ಮತ್ತೆ ರಜೆ ದಿನಗಳಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನ ಒತ್ತಡ ಏರಬಾರದು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅವಳ ಸಾವು ನಮ್ಗೆ ಈ ಸಮಾರಂಭ ಮಾಡಬಾರ್ದು ಸರ್. ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಆಮೇಲೆ ತಾವು ಈ ನಮ್ಮ ಸಮಸ್ಯೆನ ಕೇಳಕ್ ಬಂದಿರೋದಕ್ಕೆ ತಮ್ಗೆ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ಯಾಕಂದ್ರೆ ನಮ್ಗೆ ಧ್ವನಿ ಆಗ್ತಾ ಇದ್ದೀರಾ ತಾವು, ನಿಮ್ಮಿಂದನೇ ಎಲ್ಲಾ ಕಡೆ ಹೋಗುತ್ತೆ ಧ್ವನಿ. ಗ್ರಾಮ ಆಡಳಿತ ಅಧಿಕಾರಿಗಳದ್ದು ಒಂದು ಸಮಸ್ಯೆ ಅಲ್ಲ ಸರ್, 101 ಸಮಸ್ಯೆ. ಮೊದಲನೇದಾಗಿ ಈ ಪೌತಿ ಸರ್, ಈಗ ಪ್ರೆಸೆಂಟ್ ಅಲ್ಲಿ ಇರೋದು ಈ ಪೌತಿ ಸರ್. ಈ ಪೌತಿ ಮಾರ್ಸ್ಕೊಂಬೇಕಾಗಿದ್ದು ಯಾರು ಸರ್? ನಾನೊಬ್ಬ ಖಾತೆದಾರ, ನಾನು ಸತ್ತು ಹೋಗ್ತೀನಿ, ನನ್ನ ವಾರಸುದಾರ ಇರ್ತಾರೆ, ಅವರು ಸ್ವಯಂ ಪ್ರೇರಿತವಾಗಿ ಬರ್ಬೇಕು ಸರ್. ಮುಂದೆ ಅವ್ರು ಬರೋದಿಲ್ಲ, ರೆಕಾರ್ಡ್ ಕೊಡಲ್ಲ, ಹೆಣ್ಮಕ್ಳು ಆಧಾರ್ ಕಾರ್ಡ್ ಕೊಡೋದಿಲ್ಲ. ನಮ್ಮ ಅಧಿಕಾರಿಗಳಿಗೆ ಇದು ಅರ್ಥನೇ ಆಗಲ್ಲ ಸರ್. ನಾವು ಎಷ್ಟೋ ಸರಿ ಮೀಟಿಂಗ್ ನಲ್ಲಿ ಹೇಳಿದ್ರು ಇದು ನಮಗೆ ಸ್ಪಂದಿಸ್ತಾ ಇಲ್ಲ ಜನ. ಮೊನ್ನೆ ಸರ್ ಇವರು ಈಗ ಪ್ರತಿ ಗ್ರಾಮ ಊರಿಗೂ ಬಂದು ಗ್ರಾಮ ವಾಸ್ತವ್ಯ ಮಾಡ್ತಾರೆ, ಗ್ರಾಮ ಸಭೆಗಳು ಮಾಡ್ತಾರೆ ಅಧಿಕಾರಿಗಳು. ಒಂದೇ ಒಂದು ಸಿಂಗಲ್ ಅರ್ಜಿ ಈ ಪೌತಿ ಬಗ್ಗೆ ಬರಲ್ಲ ಸರ್. ಒಂದೇ ಒಂದು ಸಿಂಗಲ್ ಅರ್ಜಿ ಈ ವಿಲೇಜ್ ಅಕೌಂಟೆಂಟ್ ನಮ್ಗೆ ಈ ಪೌತಿ ಮಾಡ್ಕೊಟ್ಟಿಲ್ಲ ಅಂತ ಟಿಲ್ ಟುಡೇ ಯಾರು ಕಂಪ್ಲೇಂಟ್ ಮಾಡಿಲ್ಲ ರೈತರು. ಅಂದ್ರೆ ರೈತರಿಗೆ ಈ ಪೌತಿ ಸಮಸ್ಯೆನೇ ಅಲ್ಲ ಸರ್, ಸರ್ಕಾರ ಇದನ್ನ ಸಮಸ್ಯೆ ಮಾಡ್ತಾ ಇದೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಸರ್ಕಾರ ಈ ಸಮಸ್ಯೆನ ಕ್ರಿಯೇಟ್ ಮಾಡ್ತಾರೆ ಸರ್. ಇದರಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರ ಅಂತಲ್ಲ, ಇಡೀ ಸರ್ಕಾರದ ಪಾತ್ರ ಇದೆ ಸರ್. ಇದು ನಮ್ಮ ಮೇಲಾಧಿಕಾರಿಗಳ ಪಾತ್ರ, ನಮ್ಮ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರ ಪಾತ್ರ, ಇದರಲ್ಲಿ ನಮ್ಮ ಸೆಕ್ರೆಟರಿಗಳ ಪಾತ್ರ ಇದೆ. ಯಾಕಂದ್ರೆ ಇದನ್ನ ದೊಡ್ಡ ಪ್ರಭಾಕಂಡ ಮಾಡ್ಬಿಟ್ರು ಸರ್. ಈ ಪೌತಿ ಅನ್ನೋದೇ ದೊಡ್ಡ, ಅದನ್ನೇನು ಏನ್ ಮಾಡೋದೇ ಇಲ್ಲ ನಾವು ಅಂತ. ಅದರಿಂದ
ಯಾವ ರೀತಿ ಸಮಸ್ಯೆ ಆಯ್ತು? ಸರ್ ಸಿಗೋದಿಲ್ಲ ರೆಕಾರ್ಡ್ಸ್ ಸರ್. ನಾವು ಹಳ್ಳಿಗೆ ಹೋಗ್ತೀವಿ, ಇವರು ಬೆಳಿಗ್ಗೆ ನೋಡಿ ಸರ್ ಶನಿವಾರ ಭಾನುವಾರ ಇದು ಹಾಕಂತಾರೆ. ನಾವು ಸರ್ ಸಾರ್ವಜನಿಕ ಕೆಲಸಕ್ಕೆ ಬಂದಿರೋದು ನಾವು, ನಮಗೂ ನಮ್ದೇ ಆದ ಬದ್ಧತೆ ಇದೆ ಸರ್. ನಾವು ಜನಗಳಿಗೆ ಸೇವೆ ಮಾಡ್ಬೇಕಂತಾನೆ ಬಂದಿರೋದು, ಏನ್ ಬೇರೆ ಉದ್ದೇಶದಿಂದ ಬಂದಿರೋದಲ್ಲ. ನಾವು ಕೂಡ ನಾವು ಇವತ್ತು ಜೀವನ ಮಾಡ್ತಿರೋದು, ನಮ್ಮ ಮಕ್ಕಳು ಮರಿ, ನಮ್ಮ ಹೆಂಡತಿ, ನಾನು ಎಲ್ಲ ಜೀವನ ಮಾಡ್ತಿರೋದು ಸಾರ್ವಜನಿಕರು ಕೊಟ್ಟ ಭಿಕ್ಷೆಯಿಂದ. ನಾವು ಅವ್ರು ನಮ್ಗೇನ್ ಭಿಕ್ಷೆ ಕೊಡ್ತಾರೆ, ನಾವು ಭಿಕ್ಷೆಯಿಂದ ಜೀವನ ಮಾಡ್ತಿರೋದು ಸರ್. ಸಾರ್ವಜನಿಕರಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಬಟ್ ಹಂಗಂತೇಳಿ ನಮಗೂ ಲೈಫ್ ಇದೆಯಲ್ಲ ಸರ್, ನಮ್ದು ಪರ್ಸನಲ್ ಲೈಫ್ ಇದೆಯಲ್ಲ. ನಾವು ನಿಮ್ಮರೇ ಅಲ್ವಾ ಸಮಾಜ, ನಾವು ನಿಮ್ಮ ಸಮಾಜದಿಂದಾನೇ ಬಂದವ್ರು ತಾನೆ. ನಾವೇನು ಮೇಲಿಂದ ಬಂದಿದ್ದೀವಿ, ಉದ್ರಿದ್ದಲ್ಲ ಏನಲ್ಲ ಅಲ್ಲ ಸರ್. ಸಾರ್ವಜನಿಕರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ಆಕ್ಚುಲಿ ರೈತರುಗಳು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಬನ್ನಿ ನೀವು ಈ ಪೋತಿ, ನಾವು ರೆಡಿ ಇದೀವಿ ಸರ್. ಯಾವಾಗ್ಲೂ ಬನ್ನಿ, ನಮ್ಮ ಆಫೀಸ್ ತೆರೆದಿರುತ್ತೆ, ಬನ್ನಿ ರೆಕಾರ್ಡ್ ಕೊಡಿ, ಮಾಡ್ಕೊಂಡು ಹೋಗಿ. ಮುರಳೀಧರ್ ಅಂತ ಸರ್. ನಾನು 24 ನೋಡಿ ಸರ್, ನಮ್ಮ ಇಲಾಖೆ ದೌರ್ಭಾಗ್ಯ ನೋಡಿ ಸರ್. ನನಗೆ 25 ವರ್ಷ ಸರ್ವಿಸ್ ಸರ್. ಟಿಲ್ ಟುಡೇ ಒಂದು ಪ್ರಮೋಷನ್ ಕೊಡಕ ಯೋಗ್ಯತೆ ಇಲ್ಲ ಸರ್ ನಮ್ಮ ಸರ್ಕಾರಗಳಿಗೆ. 25 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ಉಳಿಸ್ಕೊಂತಾರೆ, ಒಂದು ಪ್ರಮೋಷನ್ ಇಲ್ಲ ಸರ್. 25 ಇಯರ್ಸ್ ನಾನು ಇನ್ನ ವಿಲೇಜ್ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಬೇರೆ ಯಾವ್ದಾದ್ರು ಇಲಾಖೆಯಲ್ಲಿ 25 ವರ್ಷ ಪ್ರಮೋಷನ್ ಆಗಿಲ್ಲ ಅಂತ ತಂದು ತೋರಿಸ್ಬಿಡಿ ಸರ್. ಇಷ್ಟು ಹೆರಾಸ್ಮೆಂಟ್ ಇದೆ ಸರ್. ನಮಗೆ ನ್ಯಾಯ ಬೇಕು ಸರ್. ನಮ್ಮ ಸನ್ಮಾನ್ಯ ನಮ್ಮ ಮಂತ್ರಿಗಳು, ನಮ್ಮ ಜಿಲ್ಲೆಯವರು ಸರ್, ನಮ್ಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಅವರು ನಮ್ಮ ತಂದೆ ಸಮಾನ. ಅವರು ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಗೆ ಇಷ್ಟ.